ವಂದನೆಗಳು ಅಣ್ಣ. ವಂದನೆಗಳು. ವಾದಗಳು. ಕಣ್ಮುಚ್ಚಿಟ್ಟಿದ್ರೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ದಿನದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ನಮ್ಮೆಲ್ಲರಿಗೂ ಇನ್ನೊಂದು ಹೊಸ ದಿನವನ್ನು ನೋಡುವಂತಹ ಅವಕಾಶವನ್ನ, ಭಾಗ್ಯವನ್ನ ಕೊಟ್ಟಿದ್ದೀರ ತಂದೆ. ಈ ಒಂದು ದಿನದಲ್ಲಿ ನೀವು ನಮ್ಮ ಜೊತೆ ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ, ನೀವು ನಮ್ಮೆಲ್ಲರಿಗೂ ಸಹ ಏನ್ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಮಾತುಗಳನ್ನ ನಾವು ಶ್ರದ್ಧೆಯಿಂದ ಕೇಳಿ ವಿವೇಕಪೂರ್ವಕವಾಗಿ ಆಚರಣೆಗೆ ತರುವಂತಹ ಮಕ್ಕಳನ್ನಾಗಿ ಮಾರ್ಪಡಿಸಿ, ಹೇಳ್ತಿರುವಂತಹ ನನಗೆ ಪರಿಶುದ್ಧ ಆತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸ್ಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಕಳೆದ ವಾರ ಗೂಗಲ್ ಮೀಟ್ ಅಲ್ಲಿ ಯಾವ ಅಂಶವನ್ನ ಆಲೋಚನೆ ಮಾಡಿ ನೋಡಿದ್ವಿ? ಆತ್ಮದ ಬಗ್ಗೆ ಆಲೋಚನೆ. ಹೌದಲ್ವಾ? ನಮ್ಮ ಆತ್ಮ, ಮನುಷ್ಯರ ಆತ್ಮ ಎಷ್ಟು ಬೆಲೆಯುಳ್ಳಂತಹದ್ದು, ಇದನ್ನ ಕಳೆದ ವಾರ ಆಲೋಚನೆ ಮಾಡಿ ನೋಡಿದ್ವಿ. ಬಹುಶಃ 2ನೇ ಭಾಗ ಅಲ್ವಾ ನಾವು ಆಲೋಚನೆ ಮಾಡಿದಂತಹದ್ದು. ಓಕೆ, ಅದೇ ಅಂಶದ 3ನೇ ಭಾಗವನ್ನ ಇವತ್ತು ನೋಡ್ತಿದ್ವಿ. ಮನುಷ್ಯರ ಆತ್ಮ ಎಷ್ಟು ಬೆಲೆಯುಳ್ಳದ್ದು ಅನ್ನುವಂತಹದ್ದರಲ್ಲಿ 3ನೇ ಭಾಗವನ್ನ ಆಲೋಚನೆ ಮಾಡಿ ನೋಡ್ತಿದ್ವಿ. ಇಷ್ಟಕ್ಕೂ 3ನೇ ಭಾಗದಲ್ಲಿ ಏನೇನ್ ನೋಡ್ತಿದ್ವಿ ಅನ್ನುವಂತಹದ್ದು ಗೊತ್ತಾಗೋದಕ್ಕಿಂತ ಮುಂಚೆ 2ನೇ ಭಾಗದಲ್ಲಿ ಏನೇನ್ ನೋಡಿದ್ವಿ ಅನ್ನುವಂತಹದನ್ನ ಚಿಕ್ಕದಾಗಿ ರೀಕ್ಯಾಪ್ ಮಾಡ್ಕೊಡುವಂತಹದ್ದಾದ್ರೆ, ಕಳೆದ ವಾರ ನಾವು ಪ್ರಪ್ರಥಮವಾಗಿ ಈ ಮನುಷ್ಯರ ಆತ್ಮ ಅಥವಾ ಜೀವಾತ್ಮ, ನಾವು ಕಳೆದ ವಾರ ಒಂದು ವಚನವನ್ನು ಸಹ ಓದಿದ್ವಿ. ಲಿವಿಂಗ್ ಸೋಲ್ ಅನ್ನುವಂತಹ ಒಂದು ಪದ ಕಾಣಿಸ್ತಲ್ವಾ ನಮ್ಗೆ ಇಂಗ್ಲಿಷ್ ಅಲ್ಲಿ, ಒರಿಜಿನ್ ಲ್ಯಾಂಗ್ವೇಜ್ ಅಲ್ಲೂ ಸಹ ಇದೆ ಅಂತ ಹೇಳಿ ನಾವು ಮಾತಾಡ್ಕೊಂಡಿದ್ವಿ. ಜೀವಾತ್ಮ, ಲಿವಿಂಗ್ ಸ್ಟೋನ್, ಈ ಪದ ನಮಗೆ ಸತ್ಯವೇದದಲ್ಲಿ ಕಾಣಿಸಿತ್ತು. ಓಕೆ, ಇಷ್ಟಕ್ಕೂ ದೇವರಲ್ಲಿದ್ದಾಗ ಈ ಆತ್ಮ ದೇವರು ಯಾವಾಗ ಅದನ್ನ ಆದಾಮನಲ್ಲಿ, ಆದಿಕಾಂಡ 2ನೇ ಅಧ್ಯಾಯದಲ್ಲಿ ತನ್ನ ಜೀವಶ್ವಾಸವನ್ನ ಆದಾಮನಿಗೆ ಊದ್ತಾರೋ, ಆಗ ಅದು ಮನುಷ್ಯರಲ್ಲಿಗೆ ಬಂತು. ಆಗ ಪ್ರಪ್ರಥಮವಾಗಿ ದೇವರಲ್ಲಿದ್ದಂತಹ ಒಂದು ಅಂಶ ಬೇರ್ಪಟ್ಟು ಮನುಷ್ಯರಾಗಿ ಮಾರ್ಪಡ್ತು, ಮನುಷ್ಯನ ಆತ್ಮವಾಗಿ ಬದಲಾಯಿತು ಅಂತ ಹೇಳಿ ನಾವು ಕಳೆದ ವಾರ ಮಾತಾಡ್ಕೊಂಡಿದ್ವಿ, ಹೌದಲ್ವಾ? ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಪ್ರಪ್ರಥಮ ಬಾರಿಗೆ ದೇವರಲ್ಲಿರುವಂತಹ ಅಂಶ ವಿಭಜನೆ ಹೊಂದಿ ಮನುಷ್ಯರಲ್ಲಿಗೆ ಬಂತು. ಇದಿಷ್ಟನ್ನು ಕಳೆದ ವಾರ ಮಾತಾಡ್ಕೊಂಡಿದ್ವಿ. ಇದರ ಜೊತೆಯಲ್ಲಿ ಈ ದೇವರ ಆತ್ಮ ಅಂದ್ರೆ ಮನುಷ್ಯರಲ್ಲಿರುವಂತಹ, ಈಗ ಪ್ರಸ್ತುತ ನಮ್ಮೆಲ್ಲರಲ್ಲೂ ಯಾವ ಆತ್ಮ ಇದೆ, ಇದು ಪ್ರಪ್ರಥಮವಾಗಿ ಆದಾಮನಲ್ಲಿಗೆ ಬರುವುದಕ್ಕಿಂತ ಮುಂಚೆ ದೇವರಲ್ಲಿ ಎಷ್ಟು ಕಾಲದಿಂದ ಇತ್ತು ಅಂತ ಹೇಳಿ ಮಾತಾಡ್ಕೊಂಡಿದ್ವಿ? ಕೋಟ್ಯಾನುಕೋಟಿ ವರ್ಷಗಳಿಂದ. ಕೋಟ್ಯಾನುಕೋಟಿ ವರ್ಷಗಳಿಂದ. ಇದರ ಜೊತೆಯಲ್ಲಿ ಕರುಳ ಸಂಬಂಧದ ಬಗ್ಗೆನೂ ಸಹ ಮಾತಾಡಿದ್ವಿ ಅಲ್ವಾ ನಾವು? ಕರುಳ ಸಂಬಂಧ ಏನಿದು? ತಾಯಿ ಮತ್ತೆ ಮಕ್ಕಳ ನಡುವೆ ಇರುವಂತಹ ಸಂಬಂಧ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ, ಹೌದಾ? ಕರುಳ ಸಂಬಂಧ ಅಂದ್ರೆ ಸಾಕಷ್ಟು ಜನ ಮಕ್ಕಳನ್ನ ಸಾಕ್ಬೋದು ತಾಯಿ, ಅಲ್ವಾ? ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ಕೆಲವರಿಗೆ ಸಾಕಷ್ಟು ತುಂಬಾ 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 ಪ್ರೀತಿ ಇರುತ್ತೆ. ಒಂದು ತಾಯಿ ಒಂದು 10 ಜನ ಮಕ್ಕಳನ್ನ ಕರ್ಕೊಂಡ್ ಬಂದು, ಅಂದ್ರೆ ಬೇರೆ ಅನಾಥ ಮಕ್ಕಳನ್ನೋ ಅಥವಾ ಆರ್ಫನ್ಗಳು ಏನಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ಒಂದು 10 ಜನ ಮಕ್ಕಳನ್ನ ಬೆಳೆಸಬಹುದು. ನಾನು ಇವರನ್ನೂ ಸಹ ನನ್ನ ಮಕ್ಕಳ ತರನೇ ಪ್ರೀತಿ ಮಾಡ್ಬೇಕು ಅಂತ ಅನ್ಕೊಬಹುದು, ಪ್ರೀತಿನೂ ಸಹ ಮಾಡಬಹುದು. ಆದ್ರೆ ಏನು ಗೊತ್ತಿಲ್ಲದೆ ಇರುವಂತಹ ಕನೆಕ್ಷನ್ ಆ ತಾಯಿ ಹೆತ್ತಿರುವಂತಹ ಮಗುವಿಗೂ ಆ ತಾಯಿಗೂ ಇರುತ್ತೆ. ಗೊತ್ತಿಲ್ಲದೆ ಇರುವಂತಹ ಕನೆಕ್ಷನ್, ಅದನ್ನ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು. ಆ ಪ್ರೀತಿ ಎಲ್ಲಿ ತನಕ ಹೋಗ್ಬೋದು ಅನ್ನುವಂತಹದನ್ನ ಗೆರೆ ಎಳಿಲಿಕ್ಕೆ, ಲಿಮಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು. ಅಷ್ಟು ಪ್ರೀತಿ ಇರುತ್ತೆ ಯಾರ ಮೇಲೆ? ಆ ತಾಯಿ ಸ್ವತಃ ಹೆತ್ತಿರುವಂತಹ ಮಗುವಿನ ಮೇಲೆ. ನಿಜನಾ? ಹೆತ್ತಿರುವಂತಹ ಮಗುವಿನ ಮೇಲೆ ಆ ವಿಶೇಷವಾಗಿರುವಂತಹ ಪ್ರೀತಿ ಎಲ್ಲಿಂದ ಬಂತು, ಏನಕ್ಕೋಸ್ಕರ ಬಂತು ಅಂತ ಹೇಳಿ ನಾವು ಕಳೆದ ವಾರ ನೋಡಿದ್ವಲ್ವಾ? ಕರುಳ ಬಂಧ. ಕೆಲವು ಸಾರಿ ನಾವು ಮಾತಾಡ್ಕೊಂಡ ಹಾಗೆ ಕಳೆದ ವಾರ, ಇಲ್ಲಿ ತಾಯಿದ್ದು ಯಾವುದೋ ಹೊರದೇಶದಲ್ಲಿ ಮಗು ಇದ್ರೂ ಸಹ ಆ ಮಗುವಿಗೆ ಏನಾದ್ರೂ ಆಪತ್ತೋ, ಆ ಮಗುವಿಗೆ ಏನಾದ್ರೂ ಭಯಾನಕವಾಗಿರುವಂತಹ ಸನ್ನಿವೇಶ ಎದುರಾದ್ರೆ ಕೆಲವೊಂದು ಸಾರಿ ತಾಯಿಗೆ ಇಲ್ಲಿ ಇಂಡಿಕೇಶನ್ ಸಿಗ್ತಿರುತ್ತೆ, ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂಥರ ಸಂಕಟ ಆಗುವಂತಹದ್ದು, ಏನೋ ಒಂಥರ ನೋವಾಗುವಂತಹದ್ದು, ಬಾಧೆ ಆಗುವಂತಹದ್ದು. ಇಷ್ಟಕ್ಕೂ ಇದೆಲ್ಲ ಹೆಂಗ್ ನಡೆಯುತ್ತೆ? ಮಗ ಇರುವಂತಹದ್ದು ಅಮೆರಿಕದಲ್ಲಿ, ತಾಯಿ ಇರುವಂತಹದ್ದು ಇಂಡಿಯಾದಲ್ಲಿ. ಅಮೆರಿಕದಲ್ಲಿರುವಂತಹ ಮಗುವಿಗೆ ಕೆಲವೊಂದು ಸಾರಿ, ನಾನು ಎಲ್ಲಾ ಸಾರಿನೂ ಅಂತ ಹೇಳ್ತಿಲ್ಲ, ಕೆಲವೊಂದು ಸಾರಿ ಏನೋ ವಿಚಿತ್ರವಾಗಿರುವಂತಹ ಸಂಕಟನೋ ಬಾಧೆನೋ ಆಗ್ತಿರ್ಬೇಕಾದ್ರೆ ತಾಯಿಗೆ ಇಲ್ಲಿ ಕುತ್ಕೊಂಡು ನಿದ್ರೆ ಬರ್ತಿರೋದಿಲ್ಲೋ ಅಥವಾ ಹೊಟ್ಟೆ ಉರಿಲಿಕ್ಕೋ ಶುರು ಆಗಿರುತ್ತೆ. ಈ ಸನ್ನಿವೇಶಗಳನ್ನ ನಾವು ಕೇಳಿದೀವಲ್ವಾ, ಹೌದಾ? ಓಕೆ,
ಹಾಗಾದ್ರೆ ನಮ್ಗೆ ಅದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಸಂಬಂಧ ಎಲ್ಲಿ ಗಟ್ಟಿಯಾಗೋಯ್ತು, ಈ ಸಂಬಂಧ ಎಲ್ಲಿ ಅಷ್ಟೊಂದು ಬಲವಾಗಿ ಬೆಳೀತು ಅಂತ ಹೇಳಿದ್ರೆ, ಆ ಮಗು ಈ ತಾಯಿಯ ಗರ್ಭದಲ್ಲಿ 9 ತಿಂಗಳು ಇರುವಾಗ ಒಂದೇ ಮಟೀರಿಯಲ್ ಅನ್ನ, ಒಂದೇ ಪದಾರ್ಥವನ್ನ ಇವರಿಬ್ರು 9 ತಿಂಗಳು ಹಂಚ್ಕೊಂಡಿರೋದಕ್ಕೆ, ಹೌದಾ, ಆ ತಾಯಿಯ ದೇಹದಲ್ಲಿರುವಂತಹ, ಆ ತಾಯಿಯ ಗರ್ಭದಲ್ಲಿರುವಂತಹ, ಆ ತಾಯಿ ಪ್ಲೆಸೆಂಟಾ, ನಾವು ಕಳೆದ ವಾರ ಅದನ್ನು ಮಾತಾಡ್ಕೊಂಡ್ವಿ, ಪ್ಲೆಸೆಂಟಾ, ಆಂಬಿಲಿಕಲ್ ಕಾರ್ಡ್, ಇದೆಲ್ಲವೂ ಸಹ ಶೇರ್ ಆಗಿರೋದ್ರಿಂದ ತಾಯಿಗೂ ಮಗುವಿಗೂ ಮಧ್ಯ ಆ 9 ತಿಂಗಳ ಕಾಲ ಎಷ್ಟೊಂದು ಗಟ್ಟಿಯಾಗಿರುವಂತಹ ಬಂಧ ಬೆಳೆದಿದೆ. ಆ ತಾಯಿ ಗರ್ಭದಿಂದ ಮಗು ಆಚೆ ಬಂದ ನಂತರವೂ ಆ ಬಂಧ ಹಾಗೆಯೇ ಉಳ್ಕೊಂಡಿದ್ಯಲ್ವಾ, ಅದರ ಟ್ರೇಸಸ್ ಹಂಗೆ ಇರುತ್ತಲ್ವಾ. ಓಕೆ, ಇದಿಷ್ಟು ಸಹ ನಾವು ಕಳೆದ ವಾರ 2ನೇ ಭಾಗದಲ್ಲಿ ಮಾತಾಡ್ಕೊಂಡಂತಹ ವಿಚಾರ. ಅಂದ್ರೆ ಆ 9 ತಿಂಗಳು ಹೆತ್ತಂತಹ ಮಗುವಿನ ಮೇಲೆ ತಾಯಿಗೆ ಎಲ್ಲಿಲ್ಲದ ವಿಶೇಷ ಪ್ರೀತಿ, ವಿಶೇಷವಾಗಿರುವಂತಹ ಪ್ರೀತಿ ಅಂತ ಹೇಳೋದಕ್ಕಿಂತ ಬಂಧ. ಈ ಬಂಧ, ನೀವು ಮಕ್ಕಳನ್ನ ಕರ್ಕೊಂಡು ಬಂದು ಬೆಳೆಸಿದಾಗ ಪ್ರೀತಿ ಮಾಡ್ಬೋದು ಆ ಮಕ್ಕಳನ್ನ ನೀವು, ಆದ್ರೆ ಈ ವಿಶೇಷವಾಗಿರುವಂತಹ ಬಂಧ ಇದೆಯಲ್ವಾ, ಇದೇ ಪಡೋದಿಲ್ಲ. ಯಾಕೆ? 9 ತಿಂಗಳು ಆ ಮಕ್ಕಳು ನಿಮ್ಮ ಗರ್ಭದಲ್ಲಿ ಇರ್ಲಿಲ್ಲ. ನಿಜಾನ? ನೀವು ಪ್ರೀತಿ ಮಾಡ್ಬೋದು, ಇನ್ನೊಂದು ಮಗುವನ್ನು ಸಹ ಪ್ರೀತಿ ಮಾಡ್ಬೋದು, ಆದ್ರೆ ಈ ವಿಶೇಷವಾಗಿರುವಂತಹ ಈ ಬಂಧ, ಸ್ಪೆಷಲ್ ಆಗಿ ಏರ್ಪಟ್ಟಿರುವಂತಹ ಈ ಬಂಧ, ಕರುಳ ಸಂಬಂಧ ಅನ್ನುವಂತಹದ್ದು ಇರೋದಿಲ್ಲ ಅಷ್ಟೇ, ಹೌದಲ್ವಾ? ಓಕೆ, ಈ ಕರುಳ ಸಂಬಂಧ ಯಾವಾಗ ಬೆಳೀತು ಅಂದ್ರೆ 9 ತಿಂಗಳು ಇದ್ದಾಗ ಬೆಳಿಲಿಕ್ಕೆ ಶುರು ಆಯ್ತು, ಏರ್ಪಡ್ತು. 9 ಮಂತ್ಸ್, 9 ತಿಂಗಳು. ನಿಮಗೂ ನಿಮ್ಮ ಮಕ್ಕಳಿಗೂ ಕರುಳ ಸಂಬಂಧ ಏರ್ಪಡ್ಲಿಕ್ಕೆ ಟೈಮ್ ಎಷ್ಟು ಹಿಡಿತು ಅಂತ ಹೇಳಿದ್ರೆ, ಎಷ್ಟು ದಿನ ಅವ್ರು ನಿಮ್ಮ ಜೊತೆ, ನಿಮ್ಮ ಗರ್ಭದಲ್ಲಿ ನಿಮ್ಮಲ್ಲಿ ಇದ್ದಿದ್ದಕ್ಕೆ ಆ ಬಂಧ ಏರ್ಪಡ್ತು ಅಂದ್ರೆ 9 ಮಂತ್ಸ್, ಹೌದಲ್ವಾ? ಎಷ್ಟು ದಿನ ನಿಮ್ಮ ಮಕ್ಕಳು ನಿಮ್ಮಲ್ಲಿ ಇದ್ದಿದ್ದಕ್ಕೆ ಆ ಬಂಧ ಏರ್ಪಡ್ತು? 9 ತಿಂಗಳು. ಇಷ್ಟಕ್ಕೂ ಈ ಆತ್ಮವಾಗಿರುವಂತಹ ನಾವೆಲ್ಲರೂ ಏನಿದ್ದೀವಿ, ನಾವು ಅಂದ್ರೆ ಆತ್ಮ ಅಲ್ವಾ? ಈ ಮುಂಚೆ ಸಂದೇಶಗಳಲ್ಲಿ ಸಾಕಷ್ಟು ಸಾರಿ ಕೇಳಿದ್ವಿ, ನಾವು ಅಂತ ಹೇಳಿದ್ರೆ ಹೊರಗಡೆ ಹೊತ್ಕೊಂಡಿರುವಂತಹ ಈ ಶರೀರ ಅಲ್ಲ, ಇದರೊಳಗೆ ಇರುವಂತಹ ಆತ್ಮ. ನಾವು ಅಂದ್ರೆ ಆತ್ಮ ಅಲ್ವಾ? ಓಕೆ, ಈಗ 9 ತಿಂಗಳು ಆ ಮಗುವ ತಾಯಿ ಎಲ್ಲಿದ್ದಿದ್ದಕ್ಕೆ ಅಷ್ಟೊಂದು ಗಟ್ಟಿಯಾಗಿರುವಂತಹ ಕರುಳ ಸಂಬಂಧ ಏರ್ಪಟ್ಟಿದೆ, ವಿಶೇಷವಾಗಿರುವಂತಹ ಬಂಧ ಏರ್ಪಟ್ಟಿದೆ ಅಂದ್ರೆ, ಆ ಚಿಕ್ಕ ಒಂದು ಹಿಂಸೆ ಆದ್ರೂ ಸಹ ಮಗುವಿಗೆ ತಾಯಿ ತಡೆಯೋದಿಲ್ಲ ಅಂತ ಹೇಳಿದ್ರೆ, ನಾವು ಅನ್ನುವಂತಹ ಈ ಆತ್ಮಗಳೇನಿದ್ದೀವಲ್ವ ಭೂಮಿಯ ಮೇಲೆ ಮನುಷ್ಯರಾಗಿ, ನಾವು ದೇವರಲ್ಲಿ ಎಷ್ಟು ವರ್ಷಗಳಿಂದ ಇದ್ವಿ? ಬರೀ 9 ತಿಂಗಳಿಗೆ ಅಷ್ಟೊಂದು ಬಂಧ ಏರ್ಪಟ್ಟಿದೆ ಅಲ್ವಾ ತಾಯಿ ಮಗನಿಗೆ. ನಾವು ದೇವರಲ್ಲಿ ಎಷ್ಟು ವರ್ಷಗಳಿಂದ ಇದ್ವಿ ಅಂತ ಹೇಳಿ ಓದ್ಕೊಳ್ತೀವಿ ಸತ್ಯವೇದದಲ್ಲಿ. ಕೀರ್ತನೆಗಳು 90ನೇ ಅಧ್ಯಾಯ 1ನೇ ವಚನ. ಕೀರ್ತನೆಗಳು 90ನೇ ಅಧ್ಯಾಯ 1ನೇ ವಚನ. ಕರ್ತನೆ, ತಲತಲಾಂತರದಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಹೌದಾ? ಯಾವಾಗಿಂದ ಇದ್ದೀವಂತೆ? ದೇವರಲ್ಲಿ, ದೇವರಿರುವಂತಹ ಜಾಗದಲ್ಲ, ದೇವರಲ್ಲೇ ಯಾವಾಗಿಂದ ಇದ್ವಂತೆ? ಐಕ್ಯವಾಗಿ, ಲೀನವಾಗಿ, ದೇವರಲ್ಲೇ ನಾವು ಒಂದು ಭಾಗ. ನಾವು ಈ ಭೂಮಿಯ ಮೇಲೆ ಬರುವುದಕ್ಕಿಂತ ಮುಂಚೆ, ಆದಾಮನನ್ನ ದೇವರು ಸೃಷ್ಟಿ ಮಾಡಿ ಜೀವಶ್ವಾಸವನ್ನು ಕೊಡುವುದಕ್ಕಿಂತ ಮುಂಚೆ ದೇವರಿದ್ದಾರೆ ಅಂದ್ರೆ, ದೇವರ ಪಕ್ಕದಲ್ಲಿ ನಾವಿರ್ಲಿಲ್ಲ, ದೇವರಲ್ಲೇ ನಾವು ಒಂದು ಭಾಗ. ಅದು ನಮ್ಮ ಸ್ಟೇಟಸ್, ಹೌದಲ್ವಾ? ತಾಯಿಯ ಗರ್ಭದಲ್ಲಿ ಮಗು, ಇವ್ರು 9 ತಿಂಗಳಿದ್ದಕ್ಕೆ ಅವ್ರ ಮಧ್ಯೆ ಇರುವಂತಹ ಬಂಧ ಎಷ್ಟು ಜೋರಾಗಿ ಏರ್ಪಟ್ಟಿದೆ ಅಲ್ವಾ? ಈಗ ಈ ಭೂಮಿಯ ಮೇಲಿರುವಂತಹ ಆತ್ಮಗಳಾಗಿರುವಂತಹ ನಾವೆಲ್ಲರೂ ಸಹ ದೇವರು ಆದಾಮನಲ್ಲಿ ಕಾಣಿಸುವುದಕ್ಕಿಂತ ಮುಂಚೆ ದೇವರಲ್ಲಿದ್ವಿ, ದೇವರಲ್ಲಿ ನಾವು ಸಹ ಒಂದು ಭಾಗ, ಹೌದಾ? ಅದಕ್ಕೆ ಹೇಳಿರುವಂತಹದ್ದು, ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ, ನಿನ್ನ ಹತ್ರ ಅಂತ ಹೇಳಿಲ್ಲ ಅಲ್ಲಿ, ನೀನೇ, ನಿನ್ನಲ್ಲಿ ನಾವಿದ್ವಿ. ಎಷ್ಟು ವರ್ಷಗಳಿಂದ? 9 ಮಂತ್ಸ್ ಬಂಧ ಅಲ್ಲ ಇದು, 9 ತಿಂಗಳಲ್ಲಿ ಏರ್ಪಟ್ಟಿರುವಂತಹ ಬಂಧ ಅಲ್ಲ, ತಲತಲಾಂತರಗಳಿಂದಲೂ, ಯುಗಾಂತರಗಳಿಂದಲೂ. ತಲತಲಾಂತರಗಳು ಅಂತ ಹೇಳಿದ್ರೆ ಜನರೇಷನ್ಸ್ ಟುಗೆದರ್ ಅಂತ ಹೇಳಿ ಅದರ ಅರ್ಥ. ಜನರೇಷನ್ಸ್ ಅಂದ್ರೆ ಮೋಶೆ ಕಾಲದಲ್ಲೂ, ಅಬ್ರಹಮನ ಕಾಲದಲ್ಲೂ, ಇದೆಲ್ಲ ಒಂದೊಂದು ತಲತಲಾಂತರ. ಮೋಶೆ ಕಾಲ ಅನ್ನುವಂತಹದ್ದು ಒಂದು ತಲಾಂತರ, ಅಬ್ರಹಮನ ಕಾಲ ಅನ್ನುವಂತಹದ್ದು ಒಂದು ತಲಾಂತರ. ಈ ರೀತಿ ಜನರೇಷನ್ಸ್ ಟುಗೆದರ್ ನಾವ್ ಎಲ್ಲಿದ್ವಿ? ಕೋಟ್ಯಾನುಕೋಟಿ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಾವು ನಿನ್ನಲ್ಲಿದ್ವಿ. ಇನ್ನು ಈ ಬಂಧ ಎಷ್ಟು ಗಟ್ಟಿಯಾಗಿರುವಂತಹ ನೀವು ಯೋಚನೆ ಮಾಡಿ ಹೇಳ್ಬೇಕು, ಹೌದಾ? ಈ ತಾಯಿಗೂ ಮಕ್ಕಳಿಗೂ ಏರ್ಪಟ್ಟಿರುವಂತಹ ಈ ಬಂಧ ಇಷ್ಟೊಂದು ವಿಶೇಷವಾಗಿರುವಂತಹದ್ದು ಅಂದ್ರೆ 9 ತಿಂಗಳು ಜೊತೆಯಲ್ಲಿದ್ದಕ್ಕೆ. ಇನ್ನು ದೇವರಿಗೂ ನಮಗೂ ಆತ್ಮವಾಗಿರುವಂತಹ ನಾವೇನಿದ್ದೀವಿ, ನಮಗೂ ದೇವರಿಗೂ ಇನ್ನೆಷ್ಟು ಗಟ್ಟಿಯಾಗಿರುವಂತಹ ಬಂಧ ಇರುತ್ತೆ, ಸಂಬಂಧ ಇರುತ್ತೆ. 9 ಮಂತ್ಸ್ ಆ ತಾಯಿ ಆ ಮಗುವನ್ನ ಹೆತ್ತಿದ್ದಕ್ಕೆ ಆ ಮಗುವಿಗೆ ಒಂದ್ ಚಿಕ್ಕ ಅಪಾಯ ಆಗೋ ಹಂಗಿಲ್ಲ, ಒಂದ್ ಚಿಕ್ಕದಾಗಿ ಏಟು ಬೀಳೋ ಹಂಗಿಲ್ಲ, ಏನು ಬೀಳೋ ಹಂಗಿಲ್ಲ. ನಿಜಾನ? ಪ್ರಾಣ ಬೇಕಾದ್ರೂ ಕೊಡ್ಲಿಕ್ಕೆ ಸಿದ್ಧ ಆಗೋಗ್ತಾಳೆ ತಾಯಿ ಮಗುವಿಗೋಸ್ಕರ. ಪ್ರಾಣ ಬೇಕಾದ್ರೂ, ಯೋಚನೆ ಮಾಡದೆ ಪ್ರಾಣ ಕೊಡ್ಲಿಕ್ಕೆ ಸಿದ್ಧ ಆಗ್ತಾಳೆ ತಾಯಿ. ಹೌದು, ಯೋಚನೆ ಮಾಡದೆ ಪ್ರಾಣ ಕೊಡ್ತಿದ್ದಾಳೆ. 9 ತಿಂಗಳು, 9 ತಿಂಗಳಲ್ಲಿ ಏರ್ಪಟ್ಟಿರುವಂತಹ ಒಂದು ಬಂಧಕ್ಕೆ ಯೋಚನೆ ಮಾಡದೆ ಪ್ರಾಣ ಕೊಡ್ಲಿಕ್ಕೆ ಶುರು ಆಗಿದ್ದಾಳ. ಈಗ ಯೋಚನೆ ಮಾಡಿ ನೋಡಿ,
ದೇವರಿಗೂ ಮನುಷ್ಯರಿಗೂ ಇನ್ ಎಷ್ಟು ಗಟ್ಟಿಯಾಗಿರ್ಬೇಕು ಈ ಸಂಬಂಧ. ಈ ಸಂಬಂಧಕ್ಕೋಸ್ಕರ ದೇವ್ರು ಇನ್ನೇನೇನ್ ಮಾಡ್ಲಿಕ್ಕೆ ರೆಡಿ ಆದ್ರು ಅಂತ ಹೇಳಿ ಯೇಸು ಕ್ರಿಸ್ತರನ್ನ ಕಳಿಸ್ಕೊಟ್ಟದ್ದು ಇದಕ್ಕೋಸ್ಕರನೇ. ಪ್ರಾಣ ಕೊಡ್ಲಿಕ್ಕೆ ಇಳಿದು ಬಂದ್ರಲ್ವಾ, ದೇವರಾಗಿರುವಂತವ್ರು ಇಳಿದು ಬಂದ್ರಲ್ವಾ. ಏನಕ್ಕೋಸ್ಕರ? ಇದಕ್ಕೋಸ್ಕರನೇ. ಯಾಕೆ? ಈ ಬಂಧ ನೆನ್ನೆ ಮೊನ್ನೆ ಏರ್ಪಟ್ಟಿರುವಂತಹದ್ದಲ್ಲ. 9 months ಅಲ್ಲಿ, 1 year ಅಲ್ಲಿ, 2 year ಅಲ್ಲಿ, 2 ವರ್ಷದಲ್ಲಿ ಏರ್ಪಟ್ಟಿರುವಂತಹದ್ದಲ್ಲ. ತಲತಲಾಂತರಗಳಿಂದಲೂ ಏರ್ಪಟ್ಟಿದೆ ಈ ಬಂಧ. ಅಷ್ಟೊಂದು ಗಟ್ಟಿಯಾಗಿದೆ. ಅವರಿಗೋಸ್ಕರ ದೇವ್ರು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ. ಅವರನ್ನ ರಕ್ಷಿಸ್ಕೊಳ್ಲಿಕ್ಕೋಸ್ಕರ ಆ ಆತ್ಮಗಳು ತನ್ನ ಅಂಶ ಆಗಿದ್ದಂತ, ಒಂದು ಕಾಲದಲ್ಲಿ ತನ್ನ ಅಂಶ ಆಗಿದ್ದಂತಹ ಆತ್ಮಗಳು ಏನಿದಾವೆ, ಆ ಆತ್ಮಗಳನ್ನ ರಕ್ಷಿಸ್ಕೊಳ್ಲಿಕ್ಕೆ ದೇವ್ರು ಯಾವ ಸ್ಟೇಜ್ಗೆ ಬೇಕಾದ್ರೂ ಹೋಗ್ಲಿಕ್ಕೆ ರೆಡಿ. ಅದಕ್ಕೆ ನೀವು ಸತ್ಯವೇದದಲ್ಲಿ ಕಳೆದ ವಾರ ಸಾಕಷ್ಟು ವಚನಗಳನ್ನ ಓದಿದ್ವಿ. ಯಾಕೋಬನ ಪತ್ರಿಕೆ 1:21 ಅಲ್ವಾ? ಏನು ಓದ್ಕೊಂಡ್ವಿ? ಈ ವಾಕ್ಯ ಅನ್ನುವಂತಹದನ್ನ ನಮಗೆ ಕೊಟ್ಟಿದ್ದಾರಂತೆ. ಈ ವಾಕ್ಯ ಏನ್ ಮಾಡುತ್ತೆ? ಆತ್ಮಗಳನ್ನು ರಕ್ಷಿಸುತ್ತೆ. ಯಾವುದನ್ನ ರಕ್ಷಿಸುತ್ತೆ? ಆತ್ಮಗಳನ್ನ ರಕ್ಷಿಸುತ್ತೆ. ಈ ಸತ್ಯವೇದವನ್ನ ಏನಕ್ಕೋಸ್ಕರ ದೇವರು ನಮ್ಮ ಕೈಯಲ್ಲಿ ಬರ್ಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆತ್ಮಗಳನ್ನ ರಕ್ಷಿಸುತ್ತಿದ್ದು. ನಾವು ಅನ್ನುವಂತಹ ಒರಿಜಿನಲ್ ಇದೆಯಲ್ವಾ, ಆತ್ಮ ಅನ್ನುವಂತಹದೊಳಗಡೆ, ಅದನ್ನ ರಕ್ಷಿಸುತ್ತೆ ಈ ವಾಕ್ಯ ಅನ್ನುವಂತಹದ್ದು. ಇದು ನಮ್ಮ ದೇಹಕ್ಕೆಲ್ಲ ಕೊಟ್ಟಿರುವಂತಹದ್ದು, ಆತ್ಮಕ್ಕೆ, ಅದನ್ನ ರಕ್ಷಿಸೋದಕ್ಕೆ. ಹೌದಾ? ಯಾಕೆಂದ್ರೆ ಕೆಲವೊಂದ್ಸಾರಿ ಅದು ಇದು ಏನೇನೋ ತಿನ್ಲಿಕ್ಕೆ ಹೊರಟೋಗ್ತಿರ್ತೀವಿ. ಹೌದಾ? ಅನ್ಹೆಲ್ದಿ ಫುಡ್ಸ್, ಜಂಕ್ ಫುಡ್ಸ್, ಬರ್ಗರ್, ಪಿಜ್ಜಾ ಇದನ್ನೆಲ್ಲ ತಿನ್ಲಿಕ್ಕೆ ಹೋಗ್ಬೇಕಾದ್ರೆ, ನೀವು ಅವಾಗವಾಗ ಅಥವಾ ನೀವು ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಇಷ್ಟ ಬಂದಿರುವಂತಹದ್ದನ್ನ ನೀವು ತಿನ್ಬೇಕಾದ್ರೆ, ಅಥವಾ ನೀಟಾಗಿ ಹೋಗಿ ಬೇರೆಯವ್ರ ಮನೆಗೆ ಹೋಗಿದ್ದೀರಾ ಅಂತ ಅನ್ಕೊಳ್ಳಿ. ನೀವು ಬೇರೆಯವ್ರ ಮನೆಗೆ ಹೋದಾಗ ಅಡುಗೆ ಮನೆಗೆ ಹೋಗಿ ನೀಟಾಗಿ ಒಂದ್ ಗ್ಲಾಸ್ ನೀರನ್ನ ತಗೊಂಡು ಕುಡಿತಿದ್ದೀರಾ. ಆಗ ನಿಮ್ ತಾಯಿ ಓಡ್ ಬರ್ತಾರೆ. ಏನಂತ? ಕುಡಿಬೇಡ, ನಾನು ಬಿಸಿನೀರನ್ನ ಕಾಯಿಸಿ ಆರಿಸಿ ಕೊಡ್ತೀನಿ ಅಂತ ಬರ್ತಾರೆ. ನಿಜಾನ? ಅವ್ರು ಬಂದಾಗ ಅವ್ರ ಮನ್ಸಲ್ಲಿ ಇರುವಂತಹದ್ದು ಒಂದೇ. ನಿಮಗ್ ಬಿಸಿನೀರ್ ಕೊಡ್ಬೇಕು ಅಂತ ಹೇಳಿ ಬಂದ್ರಲ್ವಾ, ನೀವು ತಣ್ಣೀರ್ ಕುಡಿಬೇಕಾದ್ರೆ ಅವ್ರ ಮನ್ಸಲ್ಲಿ ಇರುವಂತಹದ್ದು ಒಂದೇ. ಏನು? ನನ್ ಮಗುವಿಗೆ ಏನ್ ಬೇಕು ಅಂತ ಹೇಳಿ ನನಗ್ ಮಾತ್ರ ಗೊತ್ತು. ಹೌದಾ? ಇಲ್ವಾ? ಯಾಕೆಂದ್ರೆ ನೀವು ಯಾವ ಸಂಬಂಧಿಕರ ಮನೆಗೋ, ಯಾವ ಬಂಧು ಬಳಗದ ಮನೆಗೋ, ಯಾವ ಫ್ರೆಂಡ್ ಮನೆಗೋ ಹೋಗಿದ್ದೀರೋ, ಅವ್ರಿಗೆ ಗೊತ್ತಿಲ್ಲ ನಿಮಗೆ ಏನ್ ಬೇಕು, ಆಹಾರವಾಗಿ ನಿಮ್ಗೆ ಏನ್ ಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ಅವ್ರೇನಾದ್ರು ಒಂದು ಟಿಫಿನ್ ಮಾಡಿ ತಗೊಂಡ್ ಬಂದಿಟ್ರು ಅಂತ ಅನ್ಕೊಳ್ಳಿ. ಆಗ ನಿಮ್ ತಾಯಿ ಅಡ್ಡ ಬರ್ತಾರೆ. ಏನಂತ? ಇಲ್ಲ, ಇದು ತಿನ್ನೋದಿಲ್ಲ ನನ್ ಮಗ, ಅಥವಾ ಇದು ತುಂಬಾ ಇಷ್ಟ ನನ್ ಮಗನಿಗೆ ಅಂತ ಅಡ್ಡ ಬರ್ತಾರೆ. ನಿಜಾನ? ತಾಯಿಗ್ ಮಾತ್ರ ಗೊತ್ತು ನನ್ನ ಮಗನಿಗೆ ಏನ್ ಇಷ್ಟ, ಏನ್ ಕಷ್ಟ, ಏನ್ ಬೇಕು, ಏನ್ ನಿಜವಾಗ್ಲೂ ಬೇಕು ಅನ್ನುವಂಥದ್ದು ಯಾರಿಗ್ ಮಾತ್ರ ಗೊತ್ತು? ತಾಯಿಗ್ ಮಾತ್ರ ಗೊತ್ತು. ಕೆಲವೊಂದ್ಸಾರಿ ನೀವು ಸಹ ಪಿಜ್ಜಾನೋ, ಬರ್ಗರ್, ಐಸ್ ಕ್ರೀಮ್ ಅಂತ, ಚಿಕ್ಕ ಮಕ್ಳು ಐಸ್ ಕ್ರೀಮ್ ಅಂತ ಆಟ ಮಾಡ್ತಿರ್ತಾರೆ. ಐಸ್ ಕ್ರೀಮ್ ಕೊಡ್ಸು ಮಮ್ಮಿ ಅಂತ. ಆದ್ರೂ ಕೊಡ್ಸೋದಿಲ್ಲ ಕೆಲವೊಂದ್ಸಾರಿ ತಾಯಿ. ಏನಕ್ಕೋಸ್ಕರ? ಕೋಲ್ಡ್ ಆದ್ರೆ ತಿಂದು ಕೋಲ್ಡ್ ಆದ್ರೆ, ಅಂದ್ರೆ ಮಗುವಿಗಿಂತ ಹೆಚ್ಚಾಗಿ ಆ ಮಗುವಿಗೆ ಏನ್ ಬೇಕು ಅನ್ನುವಂತಹದ್ದು ಯಾರಿಗ್ ಗೊತ್ತು? ತಾಯಿಗ್ ಗೊತ್ತು. ಯಾವಾಗಿಂದ ತಿಳ್ಕೊಳ್ಲಿಕ್ಕೆ ಶುರು ಮಾಡಿದ್ಲು ತಾಯಿ ಇದನ್ನ? ಗರ್ಭದಲ್ಲಿಂದ ಹಿಡಿದು ಅಲ್ಲ, ಗರ್ಭದಿಂದ ಮಗು ಹೊರಗಡೆ ಬಂದ ನಂತರ ಮಗುವಿಗೆ ಏನ್ ಇಷ್ಟ, ಏನ್ ಕಷ್ಟ ಅನ್ನುವಂತಹದನ್ನ ವಿವೇಚಿಸ್ಲಿಕ್ಕೆ ಶುರು ಮಾಡ್ತಾಳೆ ತಾಯಿ. 9 months ಏರ್ಪಟ್ಟಿರುವಂತಹ ಬಂಧ ಏನಿದೆ, ಅದ್ ಎಷ್ಟು ಗಟ್ಟಿಯಾಗಿರುತ್ತೆ ಅಂದ್ರೆ, ಗರ್ಭದಿಂದ ಮಗು ಹೊರಗಡೆ ಬಂದ ನಂತರವೂ ಸಹ ನನ್ ಮಗುವಿಗೆ ಅದನ್ನೇ ಕೊಡ್ಬೇಕು, ಹೆಲ್ದಿ ಆಗಿರುವಂತಹ ಫುಡ್ ಅನ್ನೇ ಕೊಡ್ಬೇಕು, ಆರೋಗ್ಯಕರವಾಗಿರುವಂತಹ ಆಹಾರವನ್ನೇ ಕೊಡ್ಬೇಕು. ಇದೆಲ್ಲ ತಾಯಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಹೌದಾ? ಇದೆಲ್ಲ ಏನಕ್ಕೋಸ್ಕರ ಯೋಚನೆ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ, ಆ 9 ತಿಂಗಳು ಬಂಧ ಏರ್ಪಟ್ಟಿರುವುದಕ್ಕೆ. ನನ್ನ ಮಗುವಿಗೆ ಏನ್ ಬೇಕು ಅನ್ನುವಂತಹ ಪ್ರಪಂಚದಲ್ಲಿ ನನಗ್ ಮಾತ್ರ ಗೊತ್ತು. ಇದು ಪ್ರತಿ ತಾಯಂದಿರ ಒಪಿನಿಯನ್. ಹೌದಾ? ಇಲ್ವಾ? ನಿಜನಾ? ಅಮ್ಮ ತಾಯಂದಿರಿದ್ದೀರಲ್ವಾ, ಹೇಳಿ, ನಿಮ್ಮ ಮಗುವಿಗೆ ಏನ್ ಬೇಕು ಅನ್ನುವಂತಹದ್ದು ನಿಮಗಿಂತ ಚೆನ್ನಾಗಿ ಯಾರಿಗಾದ್ರೂ ಗೊತ್ತಾ ಪ್ರಪಂಚದಲ್ಲಿ? ಇಲ್ಲ ಅಲ್ವಾ? ಓಕೆ, ಇದು ಒಂದ್ ವೇಳೆ ಕರೆಕ್ಟ್ ಅಂತ ಹೇಳಿದ್ರೆ, ಈ ಆತ್ಮಕ್ಕೆ ತಂದೆ ಯಾರು? ಈ ಆತ್ಮ ಯಾರಲ್ಲಿತ್ತು ಮುಂಚೆ? ದೇವ್ರಲ್ಲಲ್ವಾ? ಈ ಆತ್ಮಕ್ಕೆ ಏನ್ ಬೇಕು ಅನ್ನುವಂತಹದ್ದು ದೇವ್ರಿಗೆ ಮಾತ್ರನೇ ಗೊತ್ತಿರುವಂತಹದ್ದು. ಪ್ರಪಂಚದಲ್ಲಿ ಉಳಿದಂತಹ ಯಾರಿಗೂ ಗೊತ್ತಿಲ್ಲ. ನೀವು ಪಕ್ಕದ ಮನೆಯವರೆಗೂ ಕೇಳಿದ್ರು ಗೊತ್ತಾಗಲ್ಲ, ಅಥವಾ ದೊಡ್ಡ ಮೇಧಾವಿ ಸೈಂಟಿಸ್ಟ್ ಗಳ ಬಳಿಗೆ ಹೋದ್ರೂ ಸಹ ಈ ಆತ್ಮಕ್ಕೆ ಏನ್ ಬೇಕು ಅನ್ನುವಂತಹದ್ದು ಯಾರಿಗೂ ಗೊತ್ತಿಲ್ಲ. ಈ ಆತ್ಮಕ್ಕೆ ಯಾವುದು ಒಳಿತು ಅನ್ನುವಂತಹದ್ದು ಯಾರಿಗೂ ಗೊತ್ತಿಲ್ಲ. 9 months ಆ ಬಂಧ ಏರ್ಪಟ್ಟಿದ್ದಕ್ಕೆ ತಾಯಿ ಪಕ್ಕದಲ್ಲಿ ಕುತ್ಕೊಂಡು ಅರ್ಥ ಮಾಡ್ಕೋತಾಳೆ, ಮಗುವಿಗೆ ಏನ್ ಬೇಕು, ಏನ್ ಬೇಡ ಅನ್ನುವಂತಹದನ್ನ ಅರ್ಥ ಮಾಡ್ಕೋತಾಳೆ. ಈ ಆತ್ಮ ಕೋಟ್ಯಾನುಕೋಟಿ ವರ್ಷಗಳಿಂದ ದೇವರಲ್ಲಿ ಇದ್ದದ್ದರಿಂದ ದೇವರಿಗೆ ಇದರ ಸಂಪೂರ್ಣ ನನ್ನ ಅಂಶ ಅಲ್ವಾ? ದೇವರ ಆಂಗಲ್ ಇಂದ ನಾವು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಇದು ನನ್ನ ಅಂಶ ಅಲ್ವಾ? ನನ್ನ ಅಂಶವನ್ನಲ್ವಾ ನನ್ನ ಮನುಷ್ಯರಲ್ಲಿ ಇಟ್ಟಿರುವಂತಹದ್ದು. ಅವರಲ್ಲಿರುವಂತಹ ಈ ಜೀವಾತ್ಮಕ್ಕೆ ದೇವರಲ್ಲಿದ್ದಾಗ ಇದು ದೇವರ ಆತ್ಮ. ಈಗ ನಮಗೆ ಕೊಡಲ್ಪಟ್ಟ ನಂತರ ಇದು ಏನಾಗಿದೆ? ಲಿವಿಂಗ್ ಸೋಲ್ ಅಂತ ಹೇಳಿ ಓದ್ಕೊಂಡ್ವಲ್ವಾ? ಜೀವಾತ್ಮ.
ಈ ಜೀವಾತ್ಮ ಅನ್ನುವಂತಹದ್ದು ಒಂದು ಕಾಲದಲ್ಲಿ ನನ್ನಲ್ಲಿದ್ದಂತಹದ್ದು, ಇದಕ್ಕೆ ಏನ್ ಬೇಕು ಏನ್ ಬೇಡ ಅನ್ನುವಂತಹದ್ದು ನನಗ್ ಗೊತ್ತು ಅಂತ ಯೋಚನೆ ಮಾಡಿ ಈ ಆತ್ಮಕ್ಕೆ ಬೇಕಾಗಿರುವಂತಹದ್ದು ವಾಕ್ಯ ಅಂತ ಹೇಳಿ ದೇವ್ರು ಐಡೆಂಟಿಫೈ ಮಾಡಿ ಕೊಟ್ಟಿರುವಂತಹದ್ದೇ ನಮ್ಮ ಕೈಯಲ್ಲಿರುವಂತಹ ಈ ಸತ್ಯವೇದ. ಹೌದಾ? ಈ ಸತ್ಯವೇದ ನಮ್ಮ ಕೈಯಲ್ಲಿದೆ ಅಂತ ಹೇಳಿದ್ರೆ ಇದರ ಅರ್ಥ ಏನು? ದೇವರು ಈ ಆತ್ಮಕ್ಕೆ ಏನ್ ಬೇಕು ಏನ್ ಬೇಡ ಅನ್ನುವಂತಹದ್ದನ್ನ ಪೂರ್ತಿಯಾಗಿ ವಿವೇಚಿಸಿ ನನಗಿಂತ ಚೆನ್ನಾಗಿ ಈ ಆತ್ಮಕ್ಕೆ ಏನ್ ಬೇಕು ಅನ್ನುವಂತಹದ್ದು ಯಾರಿಗೂ ಗೊತ್ತಿಲ್ಲ. ನನ್ನ ಮಕ್ಕಳನ್ನ ನಾನು ಇಟ್ಟಿರುವಂತಹ ಆತ್ಮಕ್ಕೆ ಏನ್ ಬೇಕು ಅನ್ನುವಂತಹ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರನೇ ನಾನೇ ನನಗ್ ಗೊತ್ತಿರೋ ಹಾಗೆ ನನಗ್ ತಿಳಿದ ಮಟ್ಟಕ್ಕೆ ನನಗೆ ನನ್ನಲ್ಲಿದ್ದಂತಹ ಅಂಶವಾಗಿರೋದ್ರಿಂದ ಅದಕ್ಕೆ ಏನ್ ಬೇಕು ಅನ್ನುವಂತಹದ್ದು ನನಗ್ ಗೊತ್ತಿರೋದ್ರಿಂದ ಇದನ್ನ ಮನುಷ್ಯರಿಗೆ ಕೊಡ್ತಿದ್ದೀನಿ ಅಂತ ಹೇಳಿ ನಮ್ಮೆಲ್ಲರಿಗೂ ಇದನ್ನ ಕೊಟ್ಟಿದ್ದಾರೆ, ಸತ್ಯವೇದವನ್ನ. ಹೌದಾ? ಒಂದು ತಾಯಿ ತನ್ನ ಮಗುವಿಗೆ ಬೆಸ್ಟ್ ಆಗಿರುವಂತಹದ್ದು ಕೊಡ್ಬೇಕು, ಆತನಿಗೆ ಬೇಕಾಗಿರುವಂತಹದ್ದು ಏನು ಅಂತ ಹೇಳಿ ನನಗ್ ಮಾತ್ರ ಗೊತ್ತಾಗುವಂತಹದ್ದು ಅಂತ ಹೇಗೆ ಯೋಚನೆ ಮಾಡಿದ್ಲು, ಈ ಆತ್ಮದ ಬಗ್ಗೆನೂ ದೇವ್ರ ತಾಯಿಗಿಂತ ಹೆಚ್ಚಾಗಿ ಯೋಚನೆ ಮಾಡಿ ಕೊಟ್ಟಿರುವಂತಹದ್ದು ಈ ವಾಕ್ಯವನ್ನ. ಹೌದಾ? ಇಲ್ಲಂದ್ರೆ ಬರ್ತಾ ಇರಲಿಲ್ಲ ಈ ವಾಕ್ಯ ನಮ್ಮ ಹತ್ರ. ಸಾವಿರಾರು ವರ್ಷಗಳಿಂದ ಹತ್ತಾರು ಜನ ಪ್ರವಾದಿಗಳು, ಅಪೋಸ್ತಲರು ಅವರನ್ನೆಲ್ಲ ಕೂರ್ಸಿ ಬರೆಸಿರುವಂತಹದ್ದು ಏನಕ್ಕೋಸ್ಕರ? ಈ ಮಾಹಿತಿ ನಮ್ಮ ಕೈಗೆ ತಲುಪಿಸ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ, ಈ ಕಾರಣ ಏನು, ಇದರ ಹಿಂದೆ ಇರುವಂತಹ ಬ್ಯಾಕ್ ಗ್ರೌಂಡ್ ಅಂದ್ರೆ ಈ ಆತ್ಮಕ್ಕೆ ಏನ್ ಬೇಕು ಅದು ದೇವ್ರಿಗೆ ಮಾತ್ರನೇ ಗೊತ್ತಿರುವಂತಹದ್ದು, ಯೋಚನೆ ಮಾಡಿ ವಿವೇಚಿಸಿ ಕೊಟ್ಟಿರುವಂತಹದ್ದು. ಗೊತ್ತಾ? ತಾಯಿ ಹೇಗೆ ಮಗುವಿನ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾಳೋ, ಆ 9 ತಿಂಗಳು ಬೆಳೆದಂತಹ ಬಂಧದ ಕುರಿತಂತೆ ತಾಯಿ ಯಾವಾಗ್ಲೂ ಹೇಗೆ ಯೋಚನೆ ಮಾಡ್ತಿರ್ತಾಳೋ, ಈ ಆತ್ಮಕ್ಕೂ ದೇವರಿಗೂ ಕೋಟ್ಯಾನುಕೋಟಿ ವರ್ಷಗಳ ಬಂಧ ಇದೆಯಲ್ವಾ, ಆ ಬಂಧದ ನಿಮಿತ್ತ ದೇವರು ಸಹ ಬರೀ ಆತ್ಮಗಳ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳುವಂತಹದ್ದು. ಅದಕ್ಕೆ ಕಳೆದ ವಾರ ಇನ್ನೊಂದು ವಚನವನ್ನೂ ಸಹ ಓದಿದ್ವಿ, ಒಂದು ಆತ್ಮನೂ ಸಹ ನಶಿಸಿ ಹೋಗ್ಬಾರ್ದು. ನೋಡಿದ್ವಲ್ವಾ ಇದನ್ನ ಸತ್ಯವೇದದಲ್ಲಿ? ದೇವ್ರು ಏನಕ್ಕೋಸ್ಕರ ಇನ್ನೂ ತಾಳ್ಮೆಯಾಗಿದ್ದಾರೆ, ದೇವ್ರು ಏನಕ್ಕೋಸ್ಕರ ಇನ್ನೂ ತಡ ಮಾಡ್ತಿದ್ದಾರೆ, ಏನಕ್ಕೋಸ್ಕರ ಇನ್ನು ಯೇಸು ಕ್ರಿಸ್ತರನ್ನ ಕಳಿಸ್ತಿಲ್ಲ ಭೂಮಿಯ ಮೇಲೆ 2ನೇ ಬರೋಣಕ್ಕೋಸ್ಕರ? ಒಂದೇ ಒಂದು ಆತ್ಮನೂ ಸಹ ನಾಶ ಆಗ್ಬಾರ್ದು. ಅಷ್ಟೊಂದು ಪ್ರೀತಿ ಎಲ್ಲಿಂದ ಬಂತು ಆತ್ಮದ ಮೇಲೆ? ಭೂಮಿ ಮೇಲೆ 800 ಕೋಟಿ ಜನ, 850 ಕೋಟಿ ಜನ ಇದ್ದಾರೆ, ಹೌದಲ್ವಾ? ಸುಮಾರು 850 crores. ಅಂದ್ರೆ ಎಷ್ಟು ಆತ್ಮಗಳಿದೆ? 850 ಕೋಟಿ ಆತ್ಮಗಳಿದೆ ಸದ್ಯಕ್ಕೆ ಜೀವಿಸ್ತಿರುವಂತವುಗಳು, ಭೂಮಿ ಮೇಲೆ ಇರುವಂತವುಗಳನ್ನ ಹೇಳ್ತಿರುವಂತವುಗಳು. ಭೂಮಿ ಮೇಲೆ ಈಗಿರುವಂತವು ಬದುಕಿರುವಂತವ್ರಿಗೆಲ್ಲರ ಹತ್ರನೂ ಆತ್ಮ ಇರುತ್ತಲ್ವಾ? ಎಷ್ಟು ಆತ್ಮಗಳಿದೆ? 850 ಕೋಟಿ ಆತ್ಮಗಳು ಈ ಭೂಮಿ ಮೇಲೆ ಇರುವಂತ ಆತ್ಮಗಳು. ಈ ಭೂಮಿ ಮೇಲೆ ಇರುವಂತ ಆತ್ಮಗಳಲ್ಲಿ ದೇವರ ಉದ್ದೇಶ ಏನು ಅಂದ್ರೆ ಒಂದೇ ಒಂದು ಆತ್ಮನೂ ಸಹ ನಶಿಸಿ ಹೋಗ್ಬಾರ್ದು. ಅಷ್ಟೊಂದು ಪ್ರೀತಿನ ಆತ್ಮದ ಮೇಲೆ. ಒಂದೇ ಒಂದು ಆತ್ಮನೂ ಸಹ ನಶಿಸಿ ಹೋಗ್ಬಾರ್ದು ಅನ್ನುವಷ್ಟು ಪ್ರೀತಿನ ದೇವರಿಗೆ ಆತ್ಮಗಳ ಮೇಲೆ. ಹೌದು, ಯಾಕಂದ್ರೆ ಈ ಅಂಶ ಒಂದ್ ಕಾಲದಲ್ಲಿ ದೇವರು ಅಲ್ಲಿದ್ದಲ್ವಾ, ಆ ಬಂಧ ಏರ್ಪಟ್ಟಿರುವಂತಹದ್ದು ತಾಯಿ ಮಗುವಿಗೆ ಇಷ್ಟೊಂದು ಬಂಧ ಇದೆ ಅಂತ ಹೇಳಿದ್ರೆ, ಇನ್ನು ಕೋಟಿ ವರ್ಷಗಳು ದೇವರಲ್ಲಿ ಇದ್ದು ಬಂದಂತಹ ಈ ಆತ್ಮಕ್ಕೆ ಇನ್ನೆಷ್ಟು ಅಟ್ರಾಕ್ಷನ್ ಇರ್ಬೋದು ದೇವರ ಕಡೆಯಿಂದ. ನಿಜನಾ? ತಾಯಿ ಹತ್ರ ಕೇಳಿ ನೋಡಿ, ನಿಮ್ ಮಗನಿಗೆ ಒಂದ್ 2 ಏಟ್ ಹಾಕ್ತಿವಿ, ಓಕೆನಾ ನಿಮಗೆ ಅಂತ ಹೇಳಿ ಕೇಳಿ ನೋಡಿ. ನಿಮ್ಗೆ 2 ಏಟ್ ಹಾಕಿರ್ತಾರೆ ನೀವ್ ಕೇಳ್ಬೇಕಾದ್ರೆ ಆ ಪ್ರಶ್ನೆಯನ್ನ. ಹೌದಾ? ನನ್ ಮಗನ ನೋಡಿದ್ದೀರಾ? ನಿಮ್ಗೆ ಎಷ್ಟು ಧೈರ್ಯ, ಏನ್ ತಪ್ಪು ಮಾಡಿದಾನೆ, ಹಂಗೆ ಹಿಂಗೆ ಅಂತ ಹೇಳಿ ನಿಮ್ ಮೇಲ್ ಬೀಳ್ತಾರೆ. ಹೌದಾ? ಇದು ತಾಯಿಗೆ ಮಗುವಿಗಿರುವಂತಹ ಬಂಧ ಬರೀ 9 months. ಅದಕ್ಕೆ ದೇವರು ಒಂದೇ ಒಂದು ಆತ್ಮನೂ ಸಹ ಭೂಮಿ ಮೇಲೆ ನಶಿಸಿ ಹೋಗ್ಬಾರ್ದು. ನಾವ್ ಇದನ್ನೆಲ್ಲ ಈ ಸುವಾರ್ತೆ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು, ಹಾಡ್ ಇದ್ ಮಾಡ್ಬೇಕು, ಅಥವಾ ನೀವು ಇನ್ನೊಂದ್ ಕಡೆ ಹೋಗಿ ಸುವಾರ್ತೆ ಹೇಳ್ಬೇಕು, ಪರೀಕ್ಷೆ ಬರಿಬೇಕು, ದೇವರ ಜ್ಞಾನವನ್ನ ಕಲ್ತ್ಕೋಬೇಕು. ಇದರ ಹಿಂದೆ ಇರುವಂತಹ ಎಲ್ಲಾ ಆಬ್ಜೆಕ್ಟಿವ್ ಸಹ ಒಂದೇ, ಏನು? ಆತ್ಮಗಳ ರಕ್ಷಣೆ. ಆತ್ಮಗಳನ್ನ ರಕ್ಷಿಸ್ಬೇಕು ಅಂತ ಯಾರು ಹೇಳ್ಕೊಟ್ರು? ದೇವ್ರು ಹೇಳ್ಕೊಟ್ರು. ಹೌದಾ ಅಲ್ವಾ? ದೇವ್ರ ಸತ್ಯವೇದದಲ್ಲಿ ಹೇಳಿರುವಂತಹದ್ದು ಆತ್ಮಗಳ ರಕ್ಷಣೆಯನ್ನ ನೀವ್ ಮಾಡ್ಬೇಕು, ಸುವಾರ್ತೆ ಹೇಳ್ಬೇಕು, ಹೋಗಿ ಸುವಾರ್ತೆ ಸಾರ್ಬೇಕು, ಇನ್ನೊಂದ್ ಕಡೆ ನಿಮ್ ಸುತ್ತ ಇರುವಂತಹ ಜನರಿಗೆ ಸುವಾರ್ತೆ ಸಾರ್ಬೇಕು. ಇದನ್ನೆಲ್ಲ ಏನಕ್ಕೋಸ್ಕರ ಹೇಳಿದ್ದಾರೆ ಗೊತ್ತಾ? ನಮ್ಮ ಸುತ್ತ ಇರುವಂತಹ ಆತ್ಮಗಳು ಏನಿದೆ ಅದರಲ್ಲಿ ಒಂದೇ ಒಂದು ಸಹ ನಶಿಸಿ ಹೋಗ್ಬಾರ್ದು ಅನ್ನುವಂತಹ ದೇವರ ಆಬ್ಜೆಕ್ಟಿವ್. ಯಾಕೆ ಅಂದ್ರೆ ಅಷ್ಟೊಂದು ಪ್ರೀತಿ ಇದೆ ಆ ಆತ್ಮಗಳ ಮೇಲೆ ದೇವರಿಗೆ, ಅಲ್ವಾ? ಯಾಕಂದ್ರೆ ಎಣಿಸಲಿಕ್ಕಾಗದೇ ಇರುವಷ್ಟು, ಮೆಷರ್ ಮಾಡ್ಲಿಕ್ಕೆ, ಅಳಿಯಲಿಕ್ಕಾಗದೇ ಇರುವಷ್ಟು ಬಂಧ ಇದೆಯಲ್ವಾ ಈ ಆತ್ಮಗಳಿಗೂ ದೇವರಿಗೂ ಮಧ್ಯ. ತಾಯಿ ಹೇಗೆ ತಡ್ಕೊಳ್ಳೋದಿಲ್ವೋ ಚಿಕ್ಕದಾಗಿ ಒಂದು ಹಾನಿ ಆದ್ರೂ ಮಗುವಿಗೆ, ಕರುಳ ಸಂಬಂಧ ಅಂತ ನಾವೇನ್ ಕರಿತೀವಿ, ಈ ಸಂಬಂಧಕ್ಕಿಂತ ಕೋಟಿ ಪಟ್ಟಷ್ಟು ಹೆಚ್ಚು ಸಂಬಂಧ ನಮಗೂ ದೇವರ ಮಧ್ಯನೂ ಇದೆ. ಅದು ನಮಗ್ ಗೊತ್ತಾಗ್ತಿಲ್ವೇನೋ, ಇಲ್ಲಿ ಬಂದು ಈ ಪಾಪಿಷ್ಠ ಲೋಕದಲ್ಲಿ ಇದನ್ನೆಲ್ಲ ನೋಡಿ ಹಚ್ಕೊಂಡು ಅಲ್ವಾ ದೇವರನ್ನ ಮರೆತು, ಅದು ನಮಗ್ ಗೊತ್ತಾಗ್ತಿಲ್ಲ. ಆದ್ರೆ ಆ ಕಡೆಯಿಂದ ಅಟ್ರಾಕ್ಷನ್ ಮಾತ್ರ ಹಾಗೆ ಇದೆ, ಈ ಆತ್ಮಗಳ ಮೇಲೆ ದೇವರ ಕಡೆಯಿಂದ ಅಟ್ರಾಕ್ಷನ್ ಮಾತ್ರ ಹಾಗೆ ಇದೆ. ಹೌದಾ? ನೀವು ಸತ್ಯವೇದವನ್ನು ಓದ್ಬೇಕಾದ್ರೆ ಅದಕ್ಕೆ ದೇವ್ರು ತನ್ನನ್ನ ತಾಯಿಗೆ ಹೋಲಿಸ್ಕೊಳ್ತಾರೆ ಸಾಕಷ್ಟು ಕಡೆ. ಹೌದಾ? ನೀವ್ ಇದನ್ನ ಅಬ್ಸರ್ವ್ ಮಾಡಿದಿರಾ ಅಲ್ವಾ?
ನಾನು ತಾಯಿ ಹೇಗೆ ಮಗುವನ್ನ ನೋಡ್ಕೊಳ್ತಾಳೋ, ತಾಯಿ ಒಂದ್ ವೇಳೆ ಮಗುವನ್ನ ಮರೆತರೂ ಸಹ ನಾನು ನಿನ್ನನ್ನು ಮರೆಯೋದಿಲ್ಲ. ಒಂದು ಕೋಳಿ ಹೇಗೆ ತನ್ನ ಮರಿಗಳನ್ನ ರೆಕ್ಕೆ ಕೆಳಗೆ ಸೇರಿಸ್ಕೊಳ್ಳುತ್ತೋ, ಅಂದ್ರೆ ಅಲ್ಲಿ ಮತ್ತೆ ತಾಯಿ ಕೋಳಿಗೆ ತಾನು ಹೋಲಿಸ್ಕೊಳ್ತಿದ್ದಾರೆ ದೇವ್ರು. ತಾಯಿ 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 ಅಂತ ಹೇಳಿ ಮತ್ತೆ ಮತ್ತೆ ತಾಯಿಗೆ ಹೋಲಿಸ್ಕೊಳ್ತಾರೆ ದೇವ್ರು ಸತ್ಯವೇದದಲ್ಲಿ ನಾವು ಓದ್ಬೇಕಾದ್ರೆ. ನಿಜನಾ? ಏನಕ್ಕೋಸ್ಕರ ಹೋಲಿಸ್ಕೊಳ್ತಿದ್ದಾರೆ ಗೊತ್ತಾ? ಆ ಬಂಧ ನಮಗ್ ಅರ್ಥ ಆಗ್ಲಿಕ್ಕೆ. ತಾಯಿಗೊಂದ್ ವೇಳೆ ದೇವ್ರು ತನ್ನನ್ನು ತಾನು ಹೋಲಿಸ್ಕೊಂಡ್ರೆ, ಆ ತಾಯಿಗೂ ಮಗುವಿಗೂ ಕರುಳ ಸಂಬಂಧ ಏನಿದೆ ಅಂತ ಹೇಳಿ ನಾವು ಗುರುತಿಸ್ತೀವೋ, ಅದಕ್ಕೆ ಮೀರಿರುವಂತಹ ಸಂಬಂಧ ನಮಗೂ ಈ ಆತ್ಮಕ್ಕೂ ದೇವರಿಗೂ ಇದೆ ಅಂತ ಹೇಳಿ ನಾವು ಗುರುತಿಸ್ತೀವೇನೋ ಅಂತಾನೆ ಅಲ್ವಾ? ಸರಿ, ಒಂದ್ಸರಿ ಸತ್ಯವೇದದಲ್ಲಿ ನೋಡೋಣ. ಸತ್ಯವೇದದಲ್ಲಿರುವಂತಹ ವಚನಗಳನ್ನ ಒಂದ್ಸಾರಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ ಯೆರೆಮೀಯನ ಗ್ರಂಥವನ್ನು ಹೋದರೆ ಹಳೆ ಒಡಂಬಡಿಕೆಯಿಂದ ಬರೋಣ. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು. ಹೌದಾ? ಜನ ಇದರಲ್ಲಿ ನಾನು ದೇವ್ರು ನಮ್ಮನ್ನ ಯಾವಾಗಂತ ಅರ್ಥ ಮಾಡ್ಕೊಂಡಿದ್ದು, ನೀವ್ ನಿಮ್ಮ ಮಗುವನ್ನ ಕೂರ್ಸ್ಕೊಂಡು ಏನ್ ಹೇಳ್ಬೋದು ಗೊತ್ತಾ? ಮ್ಯಾಕ್ಸಿಮಮ್ ಏನ್ ಹೇಳ್ಬೋದು? ನೀನ್ ನನ್ ಗರ್ಭದಲ್ಲಿದ್ದಲ್ವಾ, ಅವಾಗ ನೀನ್ ಯಾರಂತಾನೆ ನಂಗೆ ಗೊತ್ತಿರ್ಲಿಲ್ಲ. ನೀನ್ ನೋಡ್ಲಿಕ್ಕೆ ಹೆಂಗ್ ಕಾಣಿಸ್ತಿದ್ದೆ ಅಂತಾನೆ ಗೊತ್ತಿರ್ಲಿಲ್ಲ ನನಗೆ. ನೀನ್ ಹೊರಗಡೆ ಬಂದ ನಂತರವೇ ನೀನ್ ಹೆಂಗ್ ಕಾಣಿಸ್ತೀಯ ಅಂತ ನನಗೆ ಗೊತ್ತಾಗತ್ತೆ. ಇದು ತಾಯಿ ಕೊಡಬಹುದಾಗಿರುವಂತ ಎಕ್ಸ್ಪ್ಲನೇಷನ್. ಯಾಕೆ ಮಗು ಹೆಂಗಿರುತ್ತೆ, ಯಾವ ತರ ಇರುತ್ತೆ ನೋಡ್ಲಿಕ್ಕೆ, ಮಗು ಚಿತ್ರಣ ಹೇಗಿರುತ್ತೆ, ಮಗು ವಾಯ್ಸ್ ಹೇಗಿರುತ್ತೆ, ಇದೆಲ್ಲ ತಾಯಿಗೆ ಗೊತ್ತಿರೋದಿಲ್ಲ. ಗರ್ಭದಲ್ಲಿ ಇರ್ಬೇಕಾದ್ರೂ ಗೊತ್ತಿರೋದಿಲ್ಲ ತಾಯಿಗೆ. ಹೌದಾ? ಅಂದ್ರೆ ಮಗು ಒಳಗಡೆ ತಾಯಿಯ ಗರ್ಭದಲ್ಲಿ ಮಗು ಇರ್ಬೇಕಾದ್ರೆ ಆ ಮಗುವಿನ ರೂಪ ಗೊತ್ತಿಲ್ಲದೆ ಇರುವಂತಹ ತಾಯಿಗೆ ಅಷ್ಟೊಂದು ಪ್ರೀತಿ ಅಂತ ಹೇಳಿ ಹೇಳಿದ್ರೆ, ಇಲ್ಲಿ ದೇವ್ರು ಏನಂತಿದ್ದಾರೆ ಗೊತ್ತಾ? ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ, ಅಂದ್ರೆ ನಿಮ್ಮ ತಾಯಿ ಗರ್ಭದಲ್ಲಿ ನೀವು ಬೀಳುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೀನ್ ನನ್ನಲ್ಲೇ ಇದ್ದಲ್ವಾ? ದೇವ್ರು ಮಾತಾಡ್ತಿರುವಂತಹ ಮಾತು. ನಿನ್ನ ತಾಯಿ ಗರ್ಭಕ್ಕೆ ನೀನ್ ಹೋಗುವುದಕ್ಕಿಂತ ಮುಂಚೆನೆ ನೀನ್ ನನಗ್ ಗೊತ್ತು. ಯಾಕೆ? ನೀನ್ ನನ್ನಲ್ಲೇ ಇದ್ದೆ ಅವಾಗ. ಹೌದಾ? ಮುಂದೆ, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆ, ಏರ್ಪಡಿಸಿದ್ದೆ. ಪ್ರತಿಷ್ಠಾನೆ ಅಂತ ಹೇಳಿದ್ರೆ ಏರ್ಪಡಿಸುವಂತಹದ್ದು, ಬಾಧ್ಯತೆಗಳನ್ನು ಒಪ್ಪಿಸುವಂತಹದ್ದು. ನಿನ್ನ ಮುಂಚೆನೆ ಗೊತ್ತು. ನಿನ್ನ ತಾಯಿ ಗರ್ಭದಲ್ಲಿ ನೀನ್ ಬೀಳುವುದಕ್ಕಿಂತ ಮುಂಚೆ ನನಗ್ ಗೊತ್ತು. ಯಾಕಂದ್ರೆ ನೀವೆಲ್ಲ ನನ್ನಲ್ಲಿದ್ದಂತ ಆತ್ಮಗಳೇ ಅಲ್ವಾ ಅನ್ನುವಂತಹದ್ದು ದೇವರ ಆಬ್ಜೆಕ್ಟಿವ್ ಅಲ್ಲಿ. ಅಷ್ಟು ಬೇಗ ನಾವು ದೇವ್ರಿಗೆ ಗೊತ್ತಾ? ಹೌದು. ತಾಯಿ ಗರ್ಭದಲ್ಲಿ ಬಿದ್ದ ನಂತರ ಏರ್ಪಟ್ಟಂತಹ ಈ ಬಂಧವನ್ನ ಒಂದ್ಸಾರಿ ನೋಡಿ. ಇದರಲ್ಲೇ ಇಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ ತಾಯಿ ಗರ್ಭದಲ್ಲಿ ಬೀಳುವುದಕ್ಕಿಂತ ಮುಂಚೆನೆ ನಾವು ದೇವ್ರಿಗೆ ಗೊತ್ತು ಅಂತ ಹೇಳಿ ದೇವ್ರು ಹೇಳ್ಕೊಳ್ತಿದ್ದಾರೆ. ಆ ಬಂಧವನ್ನ ಒಂದ್ಸಾರಿ ನೋಡಿ. ಆಮೇಲೆ ಯೋಚನೆ ಮಾಡಿ, ಪ್ರತಿ ಸಾರಿನೂ ಏನಾದ್ರು ಪಾಪ ಮಾಡ್ಬೇಕು, ಏನಾದ್ರು ತಪ್ಪು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಾಗ, ಪ್ರತಿ ಸಾರಿನೂ ನಾವು ನರಕಕ್ಕೆ ಹತ್ರ ಆಗ್ತಿದ್ದೇವೇನೋ ಅಂತ ನಮ್ಗೆ ಅನ್ನಿಸ್ದಾಗ ಒಂದ್ಸಾರಿ ಈ ಬಂಧದ ಬಗ್ಗೆ ಯೋಚನೆ ಮಾಡಿ ನೋಡಿ. ದೇವ್ರು ಎಷ್ಟು ಬಾಧೆ ಪಡ್ತಿರ್ತಾರೆ. ತಾಯಿಗೆ ಕೊಡಬಹುದಾಗಿರುವಂತಹ ಒಂದು ದೊಡ್ಡ ಟಾರ್ಚರ್, ಇಡೀ ಪ್ರಪಂಚದಲ್ಲಿ ತಾಯಿಗೆ ಕೊಡಬಹುದಾಗಿರುವಂತಹ ಒಂದು ದೊಡ್ಡ ಟ್ರಬಲ್, ಟಾರ್ಚರ್, ಹಿಂಸೆ ಅಂತ ಹೇಳಿದ್ರೆ ಏನಿಲ್ಲ. ತನ್ನ ಕಣ್ಮುಂದೆ ತನ್ನ ಮಗನನ್ನ ಅಥವಾ ಮಗಳನ್ನ ಹಿಂಸಿಸಿದ್ರೆ ಸಾಕು. ತಾಯಿಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನು ಇಲ್ಲ. ಇಫ್ ತಾಯಿಯನ್ನ ಮುಟ್ಟದೇನೆ, ಒಂದು ಸ್ತ್ರೀಯನ್ನ ಮುಟ್ಟದೇನೆ ಆಕೆ ಕೊಡಬಹುದಾಗಿರುವಂತಹ ಅತ್ಯಂತ ಕಠಿಣವಾಗಿರುವಂತಹ ಹಿಂಸೆ ಅಂತ ಹೇಳಿದ್ರೆ ತನ್ನ ಕಣ್ಣು ಮುಂದೆ ತನ್ನ ಮಕ್ಕಳನ್ನ ಹಿಂಸಿಸುವಂತಹದ್ದು, ತನ್ನ ಮಕ್ಕಳು ಬಾಧೆ ಪಡ್ತಿರುವಂತಹದ್ದು ತನ್ನ ಕಣ್ಣು ಮುಂದೆ. ಕರೆಕ್ಟಾ? ಹೌದಣ್ಣ. ನಿಜ ಅಲ್ವಾ? ಇದು ನಿಜ ಅಂತ ನಿಮಗೆ ಅನ್ಸಿದ್ರೆ ದೇವರಿಗಿರುವಂತಹ ಅತ್ಯಂತ ದೊಡ್ಡ ಬಾಧೆ ಏನು ಅಂತ ಹೇಳಿ ನೀವು ಹೇಳಿ ಈಗ. ದೇವರಿಗೆ ಇರುವಂತಹ ಅತ್ಯಂತ ದೊಡ್ಡ ಶ್ರಮೆ, ಸಂಕಟ, ಬಾಧೆ ಏನು ಅಂತ ಹೇಳಿ. ತನ್ನ ಮಕ್ಕಳು ಯಾರು ಕೂಡ ನರಕಕ್ಕೆ, ತನ್ನ ಮಕ್ಕಳು ನರಕಕ್ಕೆ ನೋಡೋದಣ್ಣ. ಹೌದಲ್ವಾ? ತನ್ನ ಮಕ್ಕಳು ಅನ್ಯಾಯವಾಗಿ ತನ್ನಿಂದ ದೂರ ಆಗ್ತಿರುವಂತಹದನ್ನು ನೋಡುವಂತಹದ್ದು, ಅನ್ಯಾಯವಾಗಿ ತಮ್ಮ ಮಕ್ಕಳು ನರಕಕ್ಕೆ ದಾರಿ ಬೆಳೆಸ್ತಿರುವಂತಹದನ್ನು ನೋಡುವಂತಹದ್ದು, ನರಕಕ್ಕೆ ಹತ್ರ ಆಗ್ತಿರುವಂತಹದನ್ನ ನೋಡುವಂತಹದ್ದು, ಅಪವಾದಿ ಹೇಳ್ಕೊಟ್ಟಂಗೆ ಮಾಡುವಂತಹದನ್ನ ನೋಡುವಂತಹದ್ದು ಅಲ್ವಾ? ಇದಕ್ಕಿಂತ ದೊಡ್ಡ ಶ್ರಮೆ, ಸಂಕಟ ಇನ್ನೊಂದು ಇರ್ಬೇಕಾಗಿಲ್ಲ. ನಮಗ್ ಅನ್ನಿಸ್ಬೋದು ಅವಾಗ ದೇವ್ರಿಗೆ ಏನ್ ಬಾಧೆ ಇರುತ್ತೆ, ಏನ್ ಸಂಕಟ ಇರುತ್ತೆ, ಎಲ್ಲ ಇರುವಂತವ್ರಲ್ವಾ ದೇವ್ರು, ಎಲ್ಲ ಆಗುವಂತವ್ರಲ್ವಾ ದೇವ್ರು ಅಂತ ನಮಗನ್ಸುತ್ತೆ.
ಅದ್ರಲ್ಲಿ ಎಲ್ಲ ಇದ್ರೂ ಸಹ, ತನ್ನ ಕೈಯಲ್ಲಿ ಸರ್ವಶಕ್ತಿಯೂ ಸಹ ಇದ್ರು, ತನಗ್ ಬೇಕಾಗಿರುವಂತಹ ಎಲ್ಲ ಇದ್ರು ಸಹ, ಕೋಟ್ಯಾನುಕೋಟಿ ದೂತರಿದ್ರು, ಇರ್ಲಿಕ್ಕೆ ಪರಲೋಕ ಇದ್ರು, ಪ್ರತಿಯೊಂದಿದ್ರು, ಇದೆಲ್ಲದಕ್ಕೂ ಮೀರಿರುವಂತಹ ಬಾಧೆ ಏನು ದೇವರಿಗೆ ಅಂತ ಹೇಳಿದ್ರೆ ಇದೆ. ತನ್ನ ಕಣ್ಮುಂದೆ ತನ್ನ ಮಕ್ಕಳು ಹಿಂಸಿಸಲ್ಪಡುವಂತಹದ್ದು. ಇದನ್ನ ಯಾವಾಗಿಂದ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ ಗೊತ್ತಾ ದೇವ್ರು? ಯಾವಾಗಿಂದ ಇದು ನಡೀತಿದೆ ಗೊತ್ತಾ? ಆದಾಮನ ಕಾಲದಿಂದ ಹಿಡಿದು, ಕಾಯೇನನಿಂದ ಹಿಡಿದು, ಆ ಕಾಯೇನನು ಯಾತನೆ ಪಡುವಂತ ಸ್ಥಳದಲ್ಲಿರುವಂತಹದ್ದು, ಅಥವಾ ನಮಗ್ ಗೊತ್ತಿಲ್ಲ, ಇನ್ನು ನಾವು ಜಡ್ಜ್ಮೆಂಟ್ ಮಾಡ್ತಿಲ್ಲ, ಕಾಯೇನನು ಯಾತನೆ ಪಡುವಂತಹ ಸ್ಥಳದಲ್ಲೇ ಇದ್ದಾರೆ ಅನ್ನುವಂತಹ ಜಡ್ಜ್ಮೆಂಟ್ ಅನ್ನು ನಾವು ಮಾಡ್ತಿಲ್ಲ. ಆದ್ರೆ ಕೆಲವರು ಯಾತನೆ ಪಡುವಂತ ಸ್ಥಳದಲ್ಲಿ ಕನ್ಫರ್ಮ್ ಆಗಿರುವಂತೆ ಸತ್ಯವೇದದಲ್ಲಿ ಬರ್ಸಿದಾರಲ್ವ, ಧನವಂತನು, ಇವ್ರ ಬಗ್ಗೆ ಎಲ್ಲ ನಾವು ಓದ್ಕೊಳ್ತೀವಲ್ವ, ಲೂಕನು ಬರೆದ ಸುವಾರ್ತೆಯಲ್ಲಿ. ಇದನ್ನೆಲ್ಲ ನೋಡ್ಬೇಕಾದ್ರೆ ಧನವಂತ ಅಂದ್ರೆ ಮರಣಕ್ಕೆ ಹತ್ರ ಆಗಿರುವಂತಹದ್ದು, ಮರಣಿಸ್ತಿರುವಂತಹದ್ದು, ಪಾಪದಲ್ಲೇ ಕಣ್ಮುಚ್ತಿರುವಂತಹ ದೃಶ್ಯ, ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಆಗುತ್ತಲ್ವಾ ದೇವರಿಗೆ ಬಾಧೆ, ಆಗುತ್ತಲ್ವಾ ಆ ಬಂಧಕ್ಕೆ ಬಾಧೆ. ಕರುಳ ಸಂಬಂಧಕ್ಕೆ ಇಷ್ಟೊಂದು ಬಾಧೆ ಅಂತ ಹೇಳಿದ್ರೆ, ಕೋಟ್ಯಾನುಕೋಟಿ ವರ್ಷಗಳಿಂದ ಇದ್ದಂತಹ, ನಾವು ದೇವರಲ್ಲಿದ್ದಂತಹ ಆ ದೇವರಲ್ಲಿ ಈ ನಮ್ಮ ಆತ್ಮ ಏನಿದೆ, ಇದಕ್ಕೆ ಒರಿಜಿನೇಟರ್ ಆಗಿರುವಂತಹ ದೇವರಿಗೆ ಇನ್ನೆಷ್ಟು ಬಾಧೆ ಆಗ್ಬೇಕು, ಹೌದಲ್ಲ? ಅದು ಬಾಧೆ ಅಂದ್ರೆ ಏನು ಅಂತ ಹೇಳಿದ್ರೆ, ಅದು ಇದೆಲ್ಲದಕ್ಕೂ ತನ್ನ ಹತ್ರ ಇರುವಂತಹದ್ದೆಲ್ಲದಕ್ಕಿಂತ ಮೀರಿರುವಂತಹ ಬಾಧೆ ದೇವರಿಗೆ. ಅದು ಒಂದು ಆತ್ಮ ತನ್ನ ಕಣ್ಮುಂದೆ ನಶಿಸಿ ಹೋಗುವಂತಹದ್ದು, ತಾನು ತನ್ನಿಂದ ವಿಭಜಿಸಿರುವಂತಹ ಆತ್ಮ ನರಕಕ್ಕೆ ಹೋಗುವಂತಹದ್ದು ಅಲ್ವಾ? ಇದ್ರ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಮತ್ತಾಯನು ಬರೆದ ಸುವಾರ್ತೆ, ಈಗ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ಆಗ್ಲಿಂದ ಒಂದು ವಿಷಯವನ್ನ ಮಾತಾಡ್ತಾ ಬರ್ತಿದ್ದೇವೆ. ಏನು? ಮಗುವಿಗೆ ಏನ್ ಬೇಕು ಅಂತ ತಾಯಿಗೆ ಮಾತ್ರನೇ ಗೊತ್ತಿರುವಂತಹದ್ದು, ಕರೆಕ್ಟ್ ಆಗಿ ತಾಯಿ ಮಾತ್ರನೇ ಅದನ್ನು ವಿವೇಚಿಸಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಈ ಆತ್ಮಗಳಿಗೆ ಏನ್ ಬೇಕು ಅಂತ ಹೇಳಿ ದೇವ್ರಿಗೆ ಮಾತ್ರನೇ ಗೊತ್ತಿರುವಂತಹದ್ದು, ದೇವ್ರು ಅದನ್ನ ವಿವೇಚಿಸಿ ನಮ್ಮ ಕೈಯಲ್ಲಿ ಇಟ್ಟಿದ್ದಾರೆ ಅನ್ನುವುದಕ್ಕೆ ಈ ವಚನವನ್ನ ಓದ್ತಿದ್ವಿ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನ. ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಇದು ಸತ್ಯ ಅಲ್ವಾ? ಈ ಸತ್ಯ ಯಾರು ಹೇಳ್ತಿರುವಂತಹದ್ದು ಗೊತ್ತಾ? ಮಕ್ಳ, ನಿಮಗ್ ಏನ್ ಬೇಕು ಅಂತ ಹೇಳಿ ನಿಮಗ್ ಗೊತ್ತಿಲ್ಲ, ನಿಮಗ್ ಏನ್ ಬೇಕು ಅಂತ ಹೇಳಿ ನನಗ್ ಮಾತ್ರ ಗೊತ್ತು. ಯಾಕಂದ್ರೆ ನೀವೆಲ್ಲ ನನ್ನಲ್ಲಿದ್ದಂಥವರು, ನನ್ನೊಳಗಿದ್ದಂಥವರು. ನನ್ನ ಮಟೀರಿಯಲ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಮಟೀರಿಯಲ್ ನಿಮ್ಮಲ್ಲಿ ಇರುವಂತಹದ್ದು. ಒಂದು ಕಾಲದಲ್ಲಿ ನನ್ನ ಮಟೀರಿಯಲ್ನೇ ತೆಗೆದು ನಿಮ್ಮಲ್ಲಿ ಇಟ್ಟಂತಹದ್ದು ಅಲ್ವಾ? ಏನ್ ಹೇಳ್ತಿದ್ದಾರೆ ದೇವ್ರು? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದತೆ ಅಂತನು. ಮಕ್ಕಳ, ನಿಮ್ಮಲ್ಲಿರುವಂತಹ ಆತ್ಮ ಬದುಕುವಂತಹದ್ದು, ಆ ಆತ್ಮಕ್ಕೆ ನಿಜವಾಗ್ಲೂ ಬೇಕಾಗಿರುವಂತಹದ್ದು ನನ್ನ ಮಾತುಗಳು ಅಂತಿದ್ದಾರೆ ದೇವ್ರು. ದೇವರ ಮಾತುಗಳಂತೆ ಈ ಆತ್ಮಗಳಿಗೆ ಬೇಕಾಗಿರುವಂತಹದ್ದು. ಅದು ಈ ಮಾತಿನ ಅರ್ಥ. ನಾವ್ ಆಗ್ಲಿಂದ ಆಲೋಚನೆ ಮಾಡಿ ನೋಡ್ತಿದೀವಲ್ವಾ, ಒಂದು ತಾಯಿಗೆ ತನ್ನ ಮಗುವಿಗೆ ಏನ್ ಬೇಕು ಅಂತ ಗೊತ್ತು. ಹಾಗೆ ದೇವರಿಗೆ ಈ ಆತ್ಮಗಳಿಗೆ ಏನ್ ಬೇಕು, ಆತ್ಮಗಳಿಗೆ ತಂದೆ ಆಗಿರುವಂತಹ ದೇವರಿಗೆ ಈ ಆತ್ಮಗಳಿಗೆ ಏನ್ ಬೇಕು ಅಂತ ಗೊತ್ತು. ಹೌದಾ? ಇನ್ನು ಹಾಗೆ ವಚನಗಳನ್ನ ನೋಡೋಣ ಒಂದಷ್ಟು. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 28ನೇ ವಚನ. ಇಲ್ಲಿ ಏನ್ ಹೇಳಿದ್ದಾರೆ ದೇವ್ರು ಈ 17-28ರಲ್ಲಿ ಅಂತ ಹೇಳಿ ಒಂದ್ಸರಿ ನೋಡೋಣ. ನಾವ್ ಯಾರು ವಂಶದವರು ಅಂತ ಹೇಳಿ ಡಿಸ್ಕ್ಲೋಸ್ ಮಾಡಿದ್ದಾರೆ. 17:28. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ಈ ಮಾತನ್ನ ದೇವರು ಸಹ ವ್ಯಾಲಿಡೇಟ್ ಮಾಡ್ತಿದ್ದಾರೆ. ಯಾರೋ ಹೇಳಿದ್ರು ಸಹ ದೇವರು ಇದನ್ನ ಟ್ರೂ, ಕರೆಕ್ಟ್ ಅಂತ ಹೇಳಿ ಹೇಳ್ತಿದ್ದಾರೆ. ನಾವ್ ಯಾರ ಸಂತಾನದವರಂತೆ? ದೇವರ ಸಂತಾನದವರು, ದೇವರ ಸಂತಾನದವರು. ಇದು ಈ ಮಾತು ನಮ್ಗೆ ಅರ್ಥ ಆಯ್ತಾ? ದೇವರ ಸಂತಾನ. ದೇವರಿಗೆ ವೈಫ್ ಇದಾರ? ಹೆಂಡತಿ ಇದಾರ ದೇವರಿಗೆ? ಇಲ್ಲ. ಆದ್ರೆ ದೇವರ ಸಂತಾನದವ್ರು ಹೇಗಾಗೋದ್ವಿ ನಾವು ಹಾಗಿದ್ರೆ? ದೇವರು ಬಯೋಲಾಜಿಕಲ್ ಆಗಿ ನಮ್ಮನ್ನ ಹೆರದೇ ಇದ್ರೂ ಸಹ ದೇವರ ಸಂತಾನದವರು ಹೇಗಾದ್ವಿ ನಾವು? ಆತನಿಂದ ಆತ್ಮದಿಂದ ಅಲ್ವಾ ವಿಭಜನೆ ಆಗಿರುವಂತವ್ರು ನಾವು. ಆ ಮಟೀರಿಯಲ್ ಅಲ್ವಾ ಹೊಂದ್ಕೊಂಡಿರುವಂತವ್ರು ನಾವು. ಆ ಅಂಶವೇ ಅಲ್ವಾ ನಮ್ಮಲ್ಲಿರುವಂತಹದ್ದು. ಇವಾಗ ದೇವರಿಂದ ವಿಭಜಿಸಲ್ಪಟ್ಟಿರುವಂತ ಆತ್ಮಗಳು ದೇವರ ಸಂತಾನದವರು. ನಾವು ದೇವರ ವಂಶದವರು. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ವಂಶ ನಮ್ದು ಯಾವ ವಂಶ? ಒಡೆಯರ್ ಡೈನಸ್ಟಿ ಅಂತ ಒಬ್ರು, ಇಲ್ಲ ನಾವು ಪಾಟೀಲ್ರು ಅಂತ ಒಬ್ರು, ಇನ್ನೊಬ್ರು ಅಂತ ಇನ್ನೊಬ್ರು. ಹೌದಾ? ದೇವ್ರು ಏನಂತಿದ್ದಾರೆ ಅಂದ್ರೆ, ಭೂಮಿಯ ಮೇಲಿರುವಂತಹ ನೀವೆಲ್ಲರೂ ಸಹ ನನ್ನ ವಂಶದವರು,
ನಿಮ್ಮ ಕುಟುಂಬದಲ್ಲೂ ಸಹ ಅವಾಗವಾಗ ಈ ಹಿರಿಯರು ಒಂದ್ ಮಾತು ಹೇಳ್ತಿರ್ತಾರೆ, ಕೇಳಿದ್ದೀರಾ? ವಂಶದ ಕುಡಿ. ಕೇಳಿದಿರಾ ಈ ಮಾತನ್ನ? ವಂಶದ ಕುಡಿ. ತುಂಬಾ ಪ್ರೀತಿ ಇರುತ್ತೆ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ. ಯಾಕೆ? ಒಬ್ನೇ ಇರುವಂತಹದ್ದು ವಂಶೋದ್ಧಾರಕ. ನಮ್ಮ ಕುಟುಂಬಕ್ಕೆ ಒಬ್ಬನೇ ಇರುವಂತಹದ್ದು ವಂಶೋದ್ಧಾರಕ, ವಂಶದ ಕುಡಿ. ಹೆಂಗ್ ನೋಡ್ಕೊಳ್ತಿರ್ತಾರೆ? ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗಿ ಬೇಕಾಗಿರುವಂತಹದೆಲ್ಲ ಕೊಡಿಸ್ಕೊಂಡು ಅದು ಇದು ಎಲ್ಲ ಮಾಡ್ಕೊಂಡು ನೋಡ್ಕೊಳ್ತಿರ್ತಾರೆ. ನೀವ್ ವಂಶದ ಕುಡಿ, ವಂಶೋದ್ಧಾರಕ ಅಂದ್ರೆ ಅಷ್ಟ್ ಚೆನ್ನಾಗಿ ನೋಡ್ಕೊಂಡ್ರಲ್ವಾ? ಅಲ್ವಾ? ಇಲ್ಲಿ ದೇವರು ಸಹ, ಭೂಮಿ ಮೇಲಿರುವಂತಹ ನಾವೆಲ್ಲರೂ ಸಹ ದೇವರಿಗೆ ವಂಶದ ಕುಡಿಗಳು. ನಿಜ ಹೇಳ್ಬೇಕು ಅಂದ್ರೆ ತನ್ನ ಸಂತಾನದವರು, ವಂಶದವರು. ಇನ್ನ ಪ್ರೀತಿ ಅನ್ನುವಂತಹದ್ದು ನಿಮಗೆ ನಿಮ್ಮ ವಂಶೋದ್ಧಾರಕನ ಮೇಲೆ, ವಂಶದ ಕುಡಿ ಮೇಲೆ ಅಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ, ತನಗೊಂದ್ ಚಿಕ್ಕ ಗಾಯ ಆದ್ರೂ ಸಹ ಹಾಸ್ಪಿಟಲ್ ಕರ್ಕೊಂಡು ಓಡೋಗ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ದೇವರಿಗೂ ಸಹ ಇರುವಂತಹದ್ದು ಅದೇ ಫೀಲಿಂಗ್. ಇಷ್ಟ ಜನರ ಮೇಲೆ, ಇಷ್ಟೊಂದು ಕೋಟಿ ಜನರ ಮೇಲೆ ನನ್ನಲ್ಲಿದ್ದಂತ ಆತ್ಮಗಳು ಅನ್ಯಾಯವಾಗಿ ಹೊರಟೋಗ್ತಾರಲ್ವ, ನನ್ನ ಅಂಶವನ್ನು ಹಂಚ್ಕೊಂಡಿರುವಂತ ಆತ್ಮಗಳು ಹೊರಟೋಗ್ತಾರಲ್ವಾ ಅನ್ಯಾಯವಾಗಿ ನರಕಕ್ಕೆ. ಅನ್ಯಾಯವಾಗಿ ಅಪವಾದಿ ಹೇಳಿರುವಂತ ಕೆಲಸಗಳನ್ನ ಮಾಡ್ತಿದಾರಲ್ವಾ, ಅನ್ಯಾಯವಾಗಿ ಪಾಪ ಮಾಡ್ತಿದಾರಲ್ವಾ ನನ್ ಕಣ್ಮುಂದನೆ. ಅದೇ ಬಾಧೆ ಅಲ್ವಾ ದೇವರಿಗೂ ಇರುವಂತಹದ್ದು. ಇನ್ನು ಒಂದಷ್ಟು ವಚನಗಳನ್ನ ನೋಡೋಣ. ಈ ನಮ್ಮ ಬಗ್ಗೆ, ನಮ್ಮಲ್ಲಿರುವಂತ ಆತ್ಮಗಳ ಬಗ್ಗೆ ಸತ್ಯವೇದದಲ್ಲಿ ಸಾಕಷ್ಟು ಸರಿ ಒಂದು ಮಾತನ್ನ ಓದಿದ್ವಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 35ನೇ ವಚನ. 8ನೇ ಅಧ್ಯಾಯ 35ರಿಂದ ಓದೋಣ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ. ಅರ್ಥ ಆಯ್ತು ಈ ಮಾತಿನಿಂದ ನಮಗೆ? ಈ ಮಾತನ್ನು ಓದ್ಬೇಕಾದ್ರೆ ಅದರ ಇಂಟೆನ್ಸಿಟಿ ನಮ್ಗೆ ಇಷ್ಟ ದಿನ ಅರ್ಥ ಆಗಿಲ್ವೇನೋ? ಈಗ ಅರ್ಥ ಆಗ್ಬೇಕಲ್ಲ. ಯಾಕಂದ್ರೆ ಈ ಬಂಧ ಎಷ್ಟು ಗಟ್ಟಿಯಾಗಿರುವಂತಹದ್ದು, ನಮಗೂ ದೇವರಿಗೂ ಇರುವಂತಹ ಬಂಧ ಎಷ್ಟು ಗಟ್ಟಿಯಾಗಿರುವಂತಹದ್ದು ಅಂತ ನಮಗೆ ಇವಾಗವರೆಗೂ ಅರ್ಥ ಆಗಿದೆ. ಈ ಬಂಧ ಅನ್ನುವಂತಹದ್ದು ಎಷ್ಟು ಗಟ್ಟಿಯಾಗಿರ್ಬೇಕು ಅನ್ನುವಂತಹದ್ದು ದೇವರ ಆಲೋಚನೆ, ಭಕ್ತರ ಆಲೋಚನೆ ಅಂತ ಹೇಳಿದ್ರೆ, ಇಷ್ಟು ಗಟ್ಟಿಯಾಗಿರ್ಬೇಕು ಅಂತ ಈಗ ನೀವು ಓದಿದ್ರಲ್ವಾ ವಚನ, ಅಷ್ಟು ಗಟ್ಟಿಯಾಗಿರ್ಬೇಕು ಅಂತ. ನಮಗೂ ದೇವರಿಗೂ ಮಧ್ಯೆ ಇರುವಂತಹ ಸಂಬಂಧ, ತಾಯಿಗೂ ಮಗನಿಗೂ ಇರುವಂತಹ ಕರುಳ ಬಂಧಕ್ಕಿಂತ, ಮಕ್ಕಳಿಗೂ ಇರುವಂತಹ ಕರುಳ ಬಂಧಕ್ಕಿಂತ ಕೋಟಿ ಪಟ್ಟಷ್ಟು ಮೀರಿರುವಂತಹದ್ದು ಅಂತ ಮಾತಾಡ್ಕೊಳ್ತಿದೀವಲ್ವಾ. ನಮಗೂ ದೇವರಿಗೂ ಇರುವಂತಹ ಈ ಸಂಬಂಧ ಏನೇನಾದ್ರೂ ಸಹ ಆಗಲ್ಬಾರದು ಅಂತ ದೇವರ ಆಲೋಚನೆ, ಭಕ್ತರ ಆಲೋಚನೆ. ಗೊತ್ತಾ? ಒಂದ್ಸರಿ ಓದೋಣ ಅದನ್ನ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕ್ರಿಸ್ತನ ಪ್ರೀತಿ ಅಂದ್ರೆ ದೇವರ ಪ್ರೀತಿ, ಮರಿಬಾರದು. ತಂದೆಯಾಗಿರುವಂತಹ ದೇವರ ಪ್ರೀತಿಯು, ಕ್ರಿಸ್ತನ ಪ್ರೀತಿಯು ಎಲ್ಲವೂ ಒಂದೇ. ಓಕೆ, ಈಗ ಈ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವಂತವರು ಯಾರು? ಅಲ್ವಾ? ದೇವರ ಮನಸ್ಸಲ್ಲಿರುವಂತಹ, ಭಕ್ತರ ಮನಸ್ಸಲ್ಲಿರುವಂತಹದೆಲ್ಲ ಒಂದೇ. ಯಾರೂ ಸಹ ಬಂದು ನಮಗೂ ದೇವರಿಗೂ ಮಧ್ಯೆ ಇರುವಂತಹ ಈ ಬಂಧವನ್ನು ದೂರ ಮಾಡಬಾರ್ದು. ಯಾರ್ಯಾರು ಬಂದ್ರೂ ಸಹ ದೂರ ಆಗದೆ ಇರುವಂತೆ ಇರ್ಬೇಕು. ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ? ಕ್ವೆಶನ್ ಮಾರ್ಕ್. ಇದಿಷ್ಟಾದ್ರೂ ಸಹ ವಸ್ತ್ರ ಇಲ್ಲದೆ ಇರುವಂತ ಪರಿಸ್ಥಿತಿಗೆ ಹೋದ್ರು ಈ ಬಂಧ ದೂರ ಆಗ್ಬಾರ್ದು ಅಲ್ವಾ? ನೀವು ಒಂದು ಹೊತ್ತು ಊಟ ಇಲ್ಲ ಅಂದ ಮಾತ್ರಕ್ಕೆ ನಿಮ್ಮ ತಾಯಿಯನ್ನು ಬಿಟ್ಟು ಹೊರಟೋಗ್ತೀರ? ತಾಯಿ, ಒಂದು ಮಗ ಏನೋ ಚಿಕ್ಕದಾಗಿ ಒಂದ್ ಮಾತಂದ ಅಂದಿದ ತಕ್ಷಣ ತಾಯಿ ಮನೆ ಬಿಟ್ಟು ಹೊರಟೋಗ್ತಾರ? ನಡೆಯುತ್ತಾ ಇದೆ? ಇಲ್ಲ. ಯಾಕಂದ್ರೆ 9 months ಏರ್ಪಟ್ಟಿರುವಂತಹ ಬಂಧನ ಇಷ್ಟೊಂದು ಗಟ್ಟಿಯಾಗಿದೆ ಭೂಮಿಯ ಮೇಲೆ. ಮಗ ಏನಾದ್ರು ಒಂದ್ ಮಾತಂದ್ರೆ ತಾಯಿ ಮನೆ ಬಿಟ್ಟು ಓಡೋಗೋದಿಲ್ಲ. ತಾಯಿ ಏನಾದ್ರು ಒಂದಂದ್ರೆ, ಅಥವಾ ತಾಯಿ ಏನಾದ್ರು ಒಂಥರ ಮಗನನ್ನ ಸರಿಯಾಗಿ ಒಂದೊತ್ತು ಊಟ ಹಾಕಿಲ್ಲ ಅಂತ ಹೇಳಿದ್ರೆ ಮಗ ಮನೆ ಬಿಟ್ಟು ಓಡೋಗೋದಿಲ್ಲ. ಈ ತಾಯಿಗೂ ಮಗನಿಗೂ ಇರುವಂತಹ, ಮಗಳಿಗೂ ತಾಯಿಗೂ ಇರುವಂತಹ ಸಂಬಂಧ ನಿಜನ ಅಷ್ಟೊಂದು ಗಟ್ಟಿಯಾಗಿದೆ. 9 ತಿಂಗಳು ಏರ್ಪಟ್ಟಂತಹ ಸಂಬಂಧ. ಇಲ್ಲ ಅದನ್ನ ಹೇಳ್ತಿದ್ದಾರೆ. ಇಲ್ಲೇನ್ ಹೇಳ್ತಿದ್ದಾರೆ? ದೇವರಿಗೂ ಕೋಟಿ ವರ್ಷಗಳು ನಾವು ಯಾರಲ್ಲಿದ್ವೋ ಆ ದೇವರಿಗೂ ಈ ಆತ್ಮಕ್ಕೂ ಇರುವಂತಹ ಸಂಬಂಧ ಎಷ್ಟು ಗಟ್ಟಿಯಾಗಿರ್ಬೇಕು ಅಂತ ಹೇಳಿದ್ರೆ, ಕಷ್ಟ ಬಂದ್ರು, ನಷ್ಟ ಬಂದ್ರು, ನೋವಾದ್ರು, ಬಾಧೆ ಆದ್ರು, ಇನ್ನೊಂದಾದ್ರೂ, ಶ್ರಮೆ ಸಂಕಟಗಳು, ಹಸಿವು, ಏನೇನಾದ್ರೂ ಸಹ ದೂರ ಆಗದೆ ಇರಬೇಕು ಈ ಸಂಬಂಧ. ಯಾಕಂದ್ರೆ ಈ ಸಂಬಂಧ ಅಷ್ಟೊಂದು ಗಟ್ಟಿಯಾಗಿರುವಂತಹದ್ದು. ಇನ್ನೊಂದ್ಸರಿ ಓದೋಣ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ? 38ರಿಂದ ಕಂಟಿನ್ಯೂ ಮಾಡೋಣ. ಈಗ 35 ಓದ್ತಿದೀವಿ, 38ರಿಂದ ಕಂಟಿನ್ಯೂ ಮಾಡೋಣ. ಮತ್ತೆ ಇದೇ ಅಧ್ಯಾಯದಲ್ಲಿ 38ರಿಂದ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ
ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಹೌದಾ? ಇನ್ನೂ ಏನೇನ್ ಹೇಳಿದಾರೆ ಕೋಟ್ ಮಾಡಿ. ನಾವು ಹುಡುಕಿದ್ರು ಸಹ ಇಷ್ಟೆಲ್ಲ ಪದಗಳು ಸಿಕ್ಕೋದಿಲ್ಲ. ಯಾವ್ದ್ರಿಂದ ನಮ್ಮನ್ನ ದೂರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಒಂದ್ ಎರಡು ಪದಗಳನ್ನ ನಾವು ಹೇಳ್ತೀವಿ. ದೇವ್ರು ಎಷ್ಟು ಬರ್ಸಿದ್ದಾರೆ ಗೊತ್ತಾ ಸತ್ಯವೇದದಲ್ಲಿ. ಇನ್ನೊಂದ್ಸರಿ ಓದೋಣ. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೈವದೂತರಾಗಲಿ, ಅಂದ್ರೆ ಮರಣ ಆದ್ರೂ ಸಹ ನಾವು ಬೇರ್ಪಡಿಸ್ಲಿಕ್ಕಾಗದೇ ಇರುವಂತಹ ಬಂಧ ಅಂತ ದೇವರ ಜೊತೆ. ನಮಗೆ ಅರ್ಥ ಆಗ್ತಿದೆ ಈ ಮಾತುಗಳೆಲ್ಲವೂ ಸಹ. ಈ ಬಂಧ ಎಷ್ಟು ಗಟ್ಟಿಯಾಗಿರುವಂತಹದ್ದು ಅಂದ್ರೆ ನಮ್ಮ ಮರಣ ಆದ್ರೂ ಸಹ ದೇವರಿಂದ ಈ ಆತ್ಮವನ್ನ ಬೇರ್ಪಡಿಸ್ಲಿಕ್ಕೆ ಆಗದೇ ಇರುವಷ್ಟಾಗಿರ್ಬೇಕು. ನೆಕ್ಸ್ಟ್ ಜೀವವಾಗಲಿ, ನೆಕ್ಸ್ಟ್ ದೇವದೂತರಾಗಲಿ ದುರಾತ್ಮಗಳಾಗಲಿ. ದೇವದೂತರಾಗಿರಬಹುದು, ದೇವದೂತರೇ ಬಂದು ನಮ್ಮ ಮೇಲೆ ಏನಾದ್ರು ನಮ್ಮಿಬ್ಬರನ್ನ ಬೇರ್ಪಡಿಸ್ಬೇಕು, ನಮ್ಮಲ್ಲಿರುವಂತ ಆತ್ಮವನ್ನ ದೇವರನ್ನ ಅಂತ ಹೇಳಿ ಅನ್ಕೊಂಡ್ರು, ದುಷ್ಟನು ಅನ್ಕೊಂಡ್ರು, ಅಪವಾದಿ ಅನ್ಕೊಂಡ್ರು, ದೇವದೂತರ ಅನ್ಕೊಂಡ್ರು, ಯಾರು ಸಹ ಇದನ್ನ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಆ ತರ ಇರ್ಬೇಕು, ಅಷ್ಟು ಗಟ್ಟಿಯಾಗಿರ್ಬೇಕು ನಮ್ಮಿಬ್ಬರ ಮಧ್ಯೆ ಇರುವಂತಹ ಬಂಧ. ಯಾಕಂದ್ರೆ ಅಷ್ಟೊಂದು ವರ್ಷಗಳಲ್ಲಿ ಇದ್ದು ಬಂದಂತಹದ್ದು, ಅಷ್ಟೊಂದು ವರ್ಷಗಳು ದೇವರಲ್ಲಿ ಇದ್ದು ಬಂದಂತಹದ್ದಲ್ವಾ ನಮ್ಮಲ್ಲಿರುವಂತಹ ಆತ್ಮ. ಮುಂದೆ ಓದೋಣ. ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂತತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಭಕ್ತರಿಗೆ ಅರ್ಥ ಆಗಿತ್ತು ಈ ಮಾತು, ನಮಗೆ ಅರ್ಥ ಆಗುತ್ತೆ. ಆ ಬಂಧ ಅರ್ಥ ಆದ್ರೆ, ದೇವರಿಗೂ ನಮಗೂ ಇರುವಂತಹ ಸಂಬಂಧ ಅರ್ಥ ಆದ್ರೆ, ಈ ಮಾತಲ್ಲಿರುವಂತಹ ಇಂಟೆನ್ಸಿಟಿ ಅರ್ಥ ಆಗತ್ತೆ. ಯಾಕೆಂದ್ರೆ ಆಗಾಗ ತಾಯಿಗೆ ಏನಾದ್ರು ಹುಷಾರಿಲ್ಲ ಅಂತ ಅನ್ಕೊಳ್ಳಿ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ. ತಾಯಿ ಹಾಸ್ಪಿಟಲ್ ಬಿಲ್ ಕಟ್ಟಬೇಕು ಅಂತ ಹೇಳಿ ಮಗ ಹೋಗಿ ಕೆಲ್ಸಕ್ಕೆ ಹೋಗಿ ಅಥವಾ ಇನ್ನೊಂದ್ ಕಡೆ ಹೋಗಿ ತಾಯಿ ಜೊತೆ ಇರ್ಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ, ಅಥವಾ ಮಗಳು ತಾಯಿ ಜೊತೆ ಇರ್ಲಿಕ್ಕಾಗದೆ ಇರುವಂತಹ ಪರಿಸ್ಥಿತಿಗಳು ಬರ್ತಿರತ್ತೆ. ನಿಜನ? ಆಚೆ ಹೋಗ್ಬೇಕಾಗಿರತ್ತೆ, ದುಡಿಬೇಕಾಗಿರತ್ತೆ, ಮತ್ತೆ ಕಾಸು ತಗೊಂಡ್ ಬಂದು ಬಿಲ್ ಕಟ್ಟಬೇಕಾಗಿರತ್ತೆ. ಈ ರೀತಿ ತಾಯಿಯ ಹತ್ರ ಹಾಸ್ಪಿಟಲ್ ಕೈ ಇಟ್ಕೊಂಡು ಇರ್ಲಿಕ್ಕಾಗದೆ ಇರುವಂತಹ ಪರಿಸ್ಥಿತಿ ಇರುತ್ತೆ ಕೆಲವೊಂದ್ಸಾರಿ ಮಕ್ಕಳು, ಹೌದಲ್ವಾ? ಈಗ ಅಪರೂಪಕ್ಕೆ ಯಾವಾಗ್ಲಾದ್ರೂ ಮಗ ಬಂದ ಅಂತ ಅನ್ಕೊಳ್ಳಿ, ಮತ್ತೆ ಅಥವಾ ಮಗಳು ಬಂದ್ಲು ಅಂತ ಅನ್ಕೊಳ್ಳಿ ಹಾಸ್ಪಿಟಲ್ ಅಲ್ಲಿ ತಾಯಿಯನ್ನ ನೋಡ್ಲಿಕ್ಕೆ. ಆಗ ತಾಯಿ ಒಂದ್ ಮಾತನ್ನ ಕೇಳ್ತಾಳೆ, ಏನು, ನೀನು ಇನ್ಯಾವಾಗ್ಲೂ ಸಹ ನನ್ನನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡು, ಹೌದಾ ಇಲ್ವಾ? ನಿಜನಾ? ಯಾವತ್ತೂ ಸಹ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿ ನನಗ್ ಮಾತು ಕೊಡು, ನನ್ನನ್ನು ಬಿಟ್ಟು ಹೋಗ್ಬಾರ್ದು, ದೂರ ಆಗ್ಬಾರ್ದು. ಮಗ ಅಥವಾ ಮಗಳು ಹತ್ರ ಇದ್ರೆ ನಿಮ್ಗಾಗುವಂತ ಪ್ರಯೋಜನ ಏನು? ಏನಿಲ್ಲ, ನನ್ ಜೊತೆ ಇರ್ಬೇಕಷ್ಟೇ. ನಿಮ್ಮ ಬಂಧ ಎಳಿತಿದ್ಯಲ್ವಾ, ನಿಮಗಿರುವಂತಹ ಪ್ರೀತಿ ನಿಮ್ಮ ಮಕ್ಕಳ ಮೇಲೆ ಎಳಿತಿದ್ಯಲ್ವಾ, ಮಕ್ಕಳು ನನ್ ಜೊತೆನೆ ಇರ್ಬೇಕು ಅಂತ. ಆಫ್ಟರ್ ಆಲ್ 9 months ಬಂಧ ಅದು, 9 ತಿಂಗಳಲ್ಲಿ ಏರ್ಪಟ್ಟಿರುವಂತಹ ಬಂಧ ಅದು. ಎಳೆಯುವಂತಹದ್ದು ಆಕರ್ಷಣೆ, ಮಕ್ಕಳ ಮೇಲೆ, ಮಗಳ ಮೇಲೆ, ಮಗನ ಮೇಲೆ ಇರುವಂತಹ ಆಕರ್ಷಣೆ 9 ತಿಂಗಳಲ್ಲಿ ಏರ್ಪಟ್ಟಿರುವಂತಹದ್ದು. ಇನ್ ಕೋಟಿ ವರ್ಷಗಳಿಂದ ದೇವರಿಗೆ ಇನ್ ಎಷ್ಟು ಆಕರ್ಷಣೆ ಏರ್ಪಟ್ಟಿರ್ಬೇಕು ಈ ಆತ್ಮಗಳ ಮೇಲೆ, ಯೋಚನೆ ಮಾಡಿ ನೋಡಿ ಒಂದ್ಸಾರಿ. ನಿಜನಾ? ಏರ್ಪಟ್ಟಿರುತ್ತ 9 ತಿಂಗಳು ನಿಮಗೇ ಅಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ ನಿಮ್ಮ ಮಕ್ಕಳ ಮೇಲೆ. ಈ ಕೋಟಿ ವರ್ಷಗಳಿಂದ ನಾವು ದೇವರಲ್ಲಿ ಇದ್ದು ಬಂದಂತವ್ರಲ್ವಾ, ಇನ್ ಎಷ್ಟು ಬಲವಾಗಿರುವಂತ ಆಕರ್ಷಣೆ ದೇವರಿಗೆ ನಮ್ಮ ಮೇಲೆ ಇರುತ್ತೆ, ಹೌದಾ? ಅದಕ್ಕೆ ಇಲ್ಲಿ ಹೇಳಿರುವಂತಹದ್ದು, ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಮೇಲಣ ಲೋಕ ಆಗಲಿ ಕೆಳಗಣ ಲೋಕ ಆಗಲಿ ಯಾವುದೂ ಸಹ ನನ್ನಿಂದ ನಿಮ್ಮನ್ನ ಬೇರ್ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತೆ ದೇವರು ಭಕ್ತರ ಮನಸ್ಸಿನಲ್ಲಿ ಆಲೋಚನೆ ಕೊಟ್ಟು ಬರ್ಸಿರುವಂತಹದ್ದು ಮಾತು, ಹೌದಾ? ಇನ್ನು ಮೇಲೆ ಯೋಚನೆ ಮಾಡಿ ನೋಡಿ, ನಮ್ಮಲ್ಲಿರುವಂತಹ ಆತ್ಮ ದೇವರಲ್ಲಿ ಹೋಗಿ ಸೇರ್ಬೇಕಾಗಿರುವಂತಹದ್ದು, ದೇವರಲ್ಲಿ ತಲುಪಬೇಕಾಗಿರುವಂತಹದ್ದು ಅಲ್ವಾ? ದೇವರಲ್ಲಿ ಒಂದಾಗ್ಬೇಕಾಗಿರುವಂತಹದ್ದು, ದೇವರ ಹತ್ರ ಹೋಗಿರ್ಬೇಕಾಗಿರುವಂತಹದ್ದು. ಈ ಆತ್ಮವನ್ನ ಅನ್ಯಾಯವಾಗಿ ಬಿಟ್ಬಿಡ್ತೀವ ನರಕಕ್ಕೆ, ಪಾಪಗಳನ್ನ ಮಾಡಿ ನರಕ ಕಳಿಸ್ತೀವ? ದೇವರಲ್ಲಿ ಇದ್ದಂತಹ ಅಂಶ ಅಲ್ವಾ, ದೇವರಲ್ಲಿ ಒಂದು ಕಾಲದಲ್ಲಿ ಇದ್ದಂತಹ ಅಂಶ ಅಲ್ವಾ, ಅದಲ್ವಾ ವಿಭಜನೆ ಮಾಡಿ ದೇವರು ನಮಗೆ ಕೊಟ್ಟಿರುವಂತಹದ್ದು. ಯೋಚನೆ ಮಾಡೋಣ ಒಂದ್ಸಾರಿ. ಇನ್ನೊಂದು ವಚನವನ್ನ ನೋಡೋಣ. ಯೆಶಾಯನ ಗ್ರಂಥ 66ನೇ ಅಧ್ಯಾಯ. ದೇವರು ತಾಯಿಗೆ ತನ್ನನ್ನ ತಾನು ಹೋಲಿಸ್ಕೊಂಡು ಬರ್ಸಿದ್ದಾರೆ ಅಂತ ಹೇಳಿ ಸತ್ಯವೇದದಲ್ಲಿ ಆಗ್ಲಿಂದ ಮಾತಾಡ್ಕೊಳ್ತಿದ್ವಲ್ವಾ, ಅದಕ್ಕೋಸ್ಕರ ಈ ವಚನವನ್ನ ಓದ್ತಿದ್ವಿ. ಯೆಶಾಯನ ಗ್ರಂಥ 66ನೇ ಅಧ್ಯಾಯ 13ನೇ ವಚನ. 66:13. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಈ ಮಾತುಗಳಿಗೆಲ್ಲ ಅರ್ಥ ಇನ್ ಮುಂದೆ ಅರ್ಥ ಆಗುತ್ತೆ ನಮಗೆ. ನಿಜವಾಗ್ಲೂ ಈ ಮಾತುಗಳನ್ನ ನಾವು ಸಾಕಷ್ಟು ಸರಿ ಓದಿದೀವಿ, ಹೌದಲ್ವಾ? ಈ ಮಾತುಗಳಿಗಿರುವಂತಹ ನಿಜವಾದ ಅರ್ಥ ಏನು ಅಂದ್ರೆ ಇವಾಗ ಅರ್ಥ ಆಗ್ಬೇಕು ನಮಗೆ, ಈ ಅಂಶ ಕೇಳಿದ ನಂತರ.
ಇಷ್ಟು ದಿನ ತಾಯಿ ಮಗನನ್ನ ಹೆಂಗ್ ನೋಡ್ಕೋತಾರೋ ದೇವ್ರ ಹಂಗ್ ನೋಡ್ಕೋತಾರೆ ಅಷ್ಟೇ. ಅಷ್ಟ್ ಮಾತ್ರ ಅರ್ಥ ಆಗ್ತಿತ್ತೇನೋ. ಇನ್ ಮುಂದೆ ಹೇಗೆ ಅರ್ಥ ಆಗ್ಬೇಕು ಈ ಮಾತು ನಮಗೆ? ದೇವ್ರ ತಾಯಿಗೆ ಹೋಲಿಸ್ಕೊಂಡ್ಲಿಕ್ಕೆ ಕಾರಣ ಏನು? 9 ತಿಂಗಳು ಅಷ್ಟು ಗಟ್ಟಿಯಾಗಿ ಏರ್ಪಟ್ಟಿದ್ಯಲ್ವಾ ಬಂಧ, ಅದು ಈ ಮಾನವ ಸಮಾಜಕ್ಕೆ ಅರ್ಥ ಆಗಿದೆ. ಅದೊಂದ್ ವೇಳೆ ಆ ಬಂಧ ನಮಗ್ ಅರ್ಥ ಆಗಿದ್ರೆ ಮನುಷ್ಯರಿಗೆ, ದೇವರಿಗೂ ಆತ್ಮಗಳಿಗೂ ಇರುವಂತ ಈ ಬಂಧನೂ ಸಹ ಅರ್ಥ ಆಗ್ಬೇಕು. 9 ತಿಂಗಳು ಬಂಧ ಏರ್ಪಟ್ಟಿರೋದಕ್ಕೆ ತಾಯಿ ಮಗಳನ್ನ ಅಷ್ಟೊಂದ್ ಚೆನ್ನಾಗಿ ನೋಡ್ಕೋತಿರ್ಬೇಕಾದ್ರೆ, ಅಷ್ಟೊಂದು ಪ್ರೀತಿ ಮಾಡ್ಬೇಕಾದ್ರೆ, ಯಾವ ಹಾನಿನೂ ಆಗ್ಬಾರ್ದು ಅಂತ ಕೋರ್ಕೊಳ್ತಿರ್ಬೇಕಾದ್ರೆ, ಈ ಬಂಧ ನಮಗ್ ಅರ್ಥ ಆದ್ರೆ ಆ ಬಂಧನು ನಮ್ಗೆ ಅರ್ಥ ಆಗ್ಬೇಕು. ದೇವರು ತನ್ನನ್ನ ತಾನು ತಾಯಿಯ ಸ್ಥಾನದಲ್ಲಿ ಇಟ್ಕೊಂಡು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನನಗೂ ನಿಮಗೂ ಅದೇ ಬಂಧನಪ್ಪ ಏರ್ಪಟ್ಟಿರುವಂತಹದ್ದು ಅಂತ ಹೇಳಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೌದಾ? ನಿಮಗೂ ನಿಮ್ಮ ತಾಯಿಗೂ ಯಾವ ಬಂಧ ಇದೆಯೋ, ನಿಮಗೂ ನಿಮ್ಮ ತಾಯಿ ಮಧ್ಯೆ ಇರುವಂತಹ ಸಂಬಂಧ ಅನ್ನುವಂತಹದ್ದು, ಕರುಳ ಸಂಬಂಧ ಅನ್ನುವಂತಹದ್ದು ಎಷ್ಟೊಂದು ಗಟ್ಟಿಯಾಗಿರುವಂತಹದ್ದು, ನನಗೂ ನಿಮಗೂ ದೇವರಿಗೂ ಆತ್ಮಗಳಾಗಿರುವಂತಹ ನಮಗೂ ಅಷ್ಟೊಂದು ಅದಕ್ಕಿಂತ ಕೋಟ್ಯಾನುಕೋಟಿ ಪಟ್ಟಷ್ಟು ಗಟ್ಟಿಯಾಗಿರುವಂತಹ ಸಂಬಂಧ, ಅದಕ್ಕಿಂತ ಕೋಟ್ಯಾನುಕೋಟಿ ಪಟ್ಟಷ್ಟು ಹೆಚ್ಚಾಗಿರುವಂತಹ ಪ್ರೀತಿ ದೇವರಿಗೆ ನಮ್ಮ ಮೇಲಿದೆ ಅನ್ನುವಂತಹದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಿರುವಂತಹ ಮಾತು. ತಾಯಿ ಹೆಂಗೋ ತನ್ನ ಮಗನನ್ನ ಹೆಂಗ್ ಸಂತೈಸ್ತಾಳೋ, ಮಕ್ಕಳನ್ನ ಹೆಂಗ್ ಸಂತೈಸ್ತಾಳೋ, ಅದೇ ತರ ನಾನು ಒಂದ್ ವೇಳೆ ತಾಯಿ ಮರೆತರು ನಾನು ನಿನ್ನನ್ನ ಮರೆಯೋದಿಲ್ಲ. ಏನಕ್ಕೋಸ್ಕರ ಪ್ರತಿ ಸಾರಿನೂ ಹೋಗಿ ದೇವರು ತಾಯಿ ಸ್ಥಾನದಲ್ಲಿ ಕೂತ್ಕೊಳ್ತಿದ್ದಾರೆ ಅಂದ್ರೆ, ಇದು ಅರ್ಥ ಆದ್ರೆ ಅದು ಅರ್ಥ ಆಗುತ್ತೇನೋ ಅಂತ. ಈ ಭೂಮಿಯ ಮೇಲೆ ದೇವರು ನಮಗೊಂದು ತಾಯಿಯನ್ನ ಕೊಟ್ಟು ಮತ್ತೆ ಆ ತಾಯಿ ಸ್ಥಾನದಲ್ಲಿ ದೇವರು ಕೂತ್ಕೊಳ್ಳುವಂತೆ ಚಿತ್ರಿಸ್ಕೊಳ್ತಿದ್ದಾರೆ ಸತ್ಯವೇದದಲ್ಲಿ. ಮತ್ತೆ ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ತಾಯಿಯನ್ನ ಒಂದ್ಸಾರಿ ನೋಡಿ, ಮತ್ತೆ ಅದಕ್ಕಿಂತ ಕೋಟ್ಯಾನುಕೋಟಿ ಪಟ್ಟಷ್ಟು ಹೆಚ್ಚಾದ ಪ್ರೀತಿ ನನ್ನಲ್ಲಿದೆ. ಯಾಕೆಂದ್ರೆ ನೀವೆಲ್ಲರೂ ಸಹ ನನ್ನಲ್ಲಿ ಕೋಟ್ಯಾನುಕೋಟಿ ವರ್ಷಗಳಿಂದ ಇದ್ದಂಥವರು. ಅದು ದೇವರ ಆಬ್ಜೆಕ್ಟಿವ್ ಪಾಯಿಂಟ್, ಮತ್ತೆ ಮತ್ತೆ ಪ್ರೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರುವಂತಹ ಉದ್ದೇಶ. ಹೌದಾ? ಓಕೆ, ಇದಿಷ್ಟು ಸಹ ಈ ಸಂದೇಶದ 3ನೇ ಭಾಗ. ಏನೇನ್ ಅರ್ಥ ಆಯ್ತು ಈ 3ನೇ ಭಾಗದಲ್ಲಿ? 1ನೇ ಭಾಗದಲ್ಲಿ ಒಂದಷ್ಟು ವಿಚಾರಗಳನ್ನ ನೋಡಿದ್ದೇವೆ. 2ನೇ ಭಾಗದಲ್ಲಿ ಕಳೆದ ವಾರವೂ ಸಹ ಸಾಕಷ್ಟು ವಿಚಾರಗಳನ್ನ ನೋಡಿದ್ದೇವೆ. 3ನೇ ಭಾಗದಲ್ಲಿ ನಾವು ನೋಡಿರುವಂತಹ ವಿಚಾರಗಳೆಲ್ಲವೂ ಸಹ ಆ 9 ಮಂತ್ಸ್ ಬಂದಾಗ ಏನಿದೆ ಅದಕ್ಕೆ ಕಾಂಟ್ರಾಸ್ಟ್ ಅಲ್ಲಿ ಕೋಟ್ಯಾನುಕೋಟಿ ವರ್ಷಗಳಿಂದ ಏರ್ಪಟ್ಟಿರುವಂತಹ ಈ ಬಂಧವನ್ನ ನೋಡಿದ್ದೀವಿ. ಹೌದಾ? ಇದೆಷ್ಟು ಗಟ್ಟಿ, ಇನ್ನೆಷ್ಟು ಗಟ್ಟಿ ಆಗಿರುವಂತಹದ್ದು. 9 ತಿಂಗಳೇ ಅಷ್ಟು ಗಟ್ಟಿಯಾಗಿರುವಂತಹ ಬಂಧ ಏರ್ಪಡಿಸಿದೆ ಅಂತ ಹೇಳಿದ್ರೆ, ಸಾಕಷ್ಟು ತಲತಲಾಂತರಗಳಿಂದಲೂ ನಾವು ದೇವರಲ್ಲಿ ಇದ್ದಂತವರಲ್ವಾ ಈ ಆತ್ಮಗಳೆಲ್ಲವೂ ಸಹ. ಅದಕ್ಕೋಸ್ಕರನೇ ದೇವ್ರು ಒಂದೇ ಒಂದು ಆತ್ಮನೂ ಸಹ ನಾಶ ಆಗ್ಬಾರ್ದು. ಇಡೀ ಪ್ರಪಂಚದಲ್ಲಿ ದೇವರಿಗೆ ಇರುವಂತಹ ಅತ್ಯಂತ ದೊಡ್ಡ ಕಷ್ಟ, ಅತ್ಯಂತ ದೊಡ್ಡ ಬಾಧೆ, ಇನ್ನೊಂದು ಇದಕ್ಕೆ ಮೀರಿರುವಂತಹ ಬಾಧೆ ಇರ್ಲಿಕ್ಕಾಗೋದಿಲ್ಲ ಅನ್ನುವಂಥದ್ದು ಯಾವ ಬಾಧೆ ಅಂದ್ರೆ ಈ ಬಾಧನೆ. ಏನು? ಆತ್ಮಗಳು ತನ್ನ ಕಣ್ಮುಂದನೆ ನಾಶ ಆಗುವಂತಹದ್ದು. ಅದಾಗಬಾರ್ದಲ್ವಾ? ಯಾಕಂದ್ರೆ ಈ ನಾವಾಗ್ಲಿಂದ ಮಾತಾಡ್ಕೊಳ್ತಿದೀವಲ್ವಾ, ಮಕ್ಕಳನ್ನ ಹಿಂಸಿಸ್ಬಿಟ್ರೆ ಸಾಕು ತಾಯಿಗೆ ಅದಕ್ಕಿಂತ ದೊಡ್ಡ ಶ್ರಮೆ, ಸಂಕಟ, ಬಾಧೆ ಇನ್ನೊಂದಿರೋದಿಲ್ಲ ತನ್ನ ಕಣ್ಮುಂದೆ. ಹೌದಾ? ಇಲ್ಲಿ ದೇವರಿಗೆ ಅಷ್ಟೇ, ತನ್ನ ಕಣ್ಮುಂದೆನೆ ನಾವು ನರ್ಕಕ್ಕೆ ಹೋಗ್ತೀವಿ ಅಂತ ಯಾವಾಗ ಗೊತ್ತಾಗೋಗುತ್ತೋ ಅವಾಗ ಇಲ್ಲದೆ ಇರುವಂತಹ ವಿಪರೀತವಾಗಿರುವಂತಹ ಗ್ರೀಫ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ಅಲ್ಲಿ ಈ ಬಾಧೆಯನ್ನ. ಗ್ರೀಫ್. ಕೆಲವೊಂದ್ಸಾರಿ ನಿಮ್ಮ ಕಣ್ಣಲ್ಲಿ ನೀರ್ ಬರ್ತಿರೋದಿಲ್ಲ, ಕೆಲವೊಂದ್ಸಾರಿ ನಿಮ್ಮ ಕಣ್ಣಲ್ಲಿ ನೀರ್ ಬರ್ತಿರೋದಿಲ್ಲ, ಆದ್ರೆ ನಿಮ್ ಮನಸ್ಸಲ್ಲಿ ಸಿಕ್ಕಾಬಟ್ಟೆ ನೋವಾಗ್ತಿರುತ್ತೆ. ಹೌದಾ? ಸಿಕ್ಕಾಬಟ್ಟೆ ಬಾಧೆ ಇರುತ್ತೆ ಒಳಗಡೆ, ಕಣ್ಣಲ್ಲಿ ನೀರಂತೂ ಬರ್ತಿರೋದಿಲ್ಲ. ಇದನ್ನೇ ಗ್ರೀಫ್ ಅಂತ ಹೇಳಿ ಕರಿತೀವಿ. ಹೌದಾ? ಈ ಸತ್ಯವೇದದಲ್ಲಿ ಸಾಕಷ್ಟು ಕಡೆ ನಾವು ಒರಿಜಿನಲ್ ಟೆಕ್ಸ್ಟ್ ಹೋದ್ರೆ ಈ ಗ್ರೀಫ್ ಅನ್ನುವಂತಹ ಪದ ಬಳಕೆ ಆಗುತ್ತೆ. ಇಂಗ್ಲಿಷ್ ಪದ ಈ ಗ್ರೀಫ್ ಅನ್ನುವಂತಹದ್ದು ಸೇಮ್ ಗ್ರೀಫ್ಗೆ ಸಮಾನಾರ್ಥಕವಾಗಿರುವಂತಹ ಪದ ಹೀಬ್ರೂ ಅಲ್ಲೂ ಸಹ, ಮತ್ತೆ ಹೊಸ ಒಡಂಬಡಿಕೆ ಬರ್ಸ್ಬೇಕಾದ್ರೆ ಗ್ರೀಕ್ ಅಲ್ಲೂ ಸಹ ಬಳಕೆ ಆಗಿರುವಂತೆ ನಾವು ನೋಡ್ತೇವೆ. ಗ್ರೀಫ್ ಅಂದ್ರೆ ಅದಕ್ಕೆ ಅರ್ಥ ಏನು ಅಂದ್ರೆ, ದೇವರ ಮನಸ್ಸಲ್ಲಿ ವಿಪರೀತವಾಗಿರುವಂತಹ ಬಾಧೆ ಇದೆ. ಅದು ಹೇಳಿಕೊಳ್ಳಕ್ಕಾಗದೇ ಇರುವಂತಹ ಬಾಧೆ, ಹಂಚಿಕೊಳ್ಳಿಕ್ಕಾಗದೇ ಇರುವಂತಹ ಬಾಧೆ, ಯಾರ ಜೊತೆನೂ ಸಹ. ಪಕ್ಕದಲ್ಲಿರುವಂತಹ ದೂತರಿಗೆ ಹೇಳ್ಕೊಳ್ಲಿಕ್ಕಾಗದೇ ಇರುವಂತಹ ಬಾಧೆ, ಇನ್ನೊಬ್ಬರಿಗೆ ಹೇಳ್ಕೊಳ್ಲಿಕ್ಕಾಗದೇ ಇರುವಂತಹ ಬಾಧೆ, ಅದನ್ನ ಗ್ರೀಫ್ ಅಂತ ಹೇಳಿ ಕರಿತೀವಿ. ಅದಿದೆಯಂತೆ ದೇವರಿಗೆ. ಏನಕ್ಕೋಸ್ಕರ ಅಂದ್ರೆ, ನಮ್ಮಿಂದ ತನ್ನ ಕಣ್ಣು ಮುಂದೆ ಒಂದು ಆತ್ಮ ನರಕದ ಪಾಲಾಗ್ತಿರುವಂತಹದನ್ನ ನೋಡ್ತಾ, ಯಾಕಂದ್ರೆ ಈ ಬಂಧ ಅನ್ನುವಂತಹದ್ದು ವಿಪರೀತವಾಗಿ ಏರ್ಪಟ್ಟು ಹೊರಟೋಗಿದೆ ಈಗಾಗ್ಲೇ. ನಾವು ಕೋಟ್ಯಾನುಕೋಟಿ ವರ್ಷಗಳು ದೇವರಲ್ಲಿ ಇದ್ದಿದ್ದಕ್ಕೆ ಮತ್ತೆ ನಾವು ನರಕಕ್ಕೆ ಹೋಗುವಂತಹದ್ದು ದೇವರು ನೋಡ್ಕೊಂಡು ಸಹಿಸ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಸತ್ಯವೇದದಲ್ಲಿ ಸುವಾರ್ತೆ ಸಾರಿ, ಇದು ಮಾಡಿ, ಅದ್ ಮಾಡಿ, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸಿ, ಇನ್ನೊಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಬನ್ನಿ, ದೀಕ್ಷಾ ಸ್ನಾನ ಕೊಡಿಸಿ, ಇದೆಲ್ಲ ಏನಕ್ಕೋಸ್ಕರ ಅಂದ್ರೆ ಇದೊಂದಕ್ಕೋಸ್ಕರನೇ. ತಾನು ಹೆತ್ತಿರುವಂತಹ ಆತ್ಮಗಳು, ತಾನು ವಿಭಜಿಸಿರುವಂತಹ ಅಂಶಗಳು ನಾಶ ಆಗುವಂತಹದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸಂದೇಶ ಅರ್ಥ ಆಗಿದೆ ಅಂತ ಹೇಳಿ ನಂಬ್ತಿದ್ದೀನಿ. ಇದನ್ನ ದಯವಿಟ್ಟು ನಿಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ಳಿ. ಪ್ರತಿ ಸಾರಿನೂ ತಪ್ಪು ಕೆಲಸನೋ, ಪಾಪದ ಕೆಲಸನೋ, ಅಥವಾ ಇನ್ನೊಂದು ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿ ಅನ್ನಿಸ್ದಾಗ ಈ ಸಂದೇಶವನ್ನ ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ನಿಮ್ಮನ್ನ ಹೆತ್ತಿರುವಂತಹ ತಂದೆ, ನಿಮ್ಮಲ್ಲಿ ತನ್ನ ಅಂಶವನ್ನ ಇಟ್ಟಿರುವಂತಹ ತಂದೆ
ನಿಮಗೋಸ್ಕರ ಎದುರು ನೋಡ್ತಿರ್ತಾರೆ. ಇದಕ್ಕೋಸ್ಕರನೇ ಸ್ವಾರ್ಥಿ ಸಾರ್ಬೇಕು, ಇದಕ್ಕೋಸ್ಕರನೇ ಇದನ್ನ ಇನ್ನೊಬ್ರಿಗೆ ಹೇಳಿ ಒಂದ್ ಆತ್ಮನೂ ಸಹ ನಾಶ ಆಗ್ತಂಗೆ ಕಾಪಾಡುವಂತಹ ಬಾಧ್ಯತೆ ನಮ್ಮ ಮೇಲಿಟ್ಟಿರುವಂತಹದ್ದು. ಓಕೆ, ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ ಮುಗಿಸೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನಿಮಗೂ ನಮಗೂ ಇರುವಂತಹ ಬಂಧ, ಆ ಸಂಬಂಧ ಎಷ್ಟೊಂದು ಗಾಢವಾಗಿರುವಂತಹ, ಎಷ್ಟೊಂದು ಸ್ಥಿರವಾಗಿರುವಂತಹ, ಎಷ್ಟೊಂದು ಬಲವಾಗಿರುವಂತಹ ಸಂಬಂಧ ಅಂತ ಹೇಳಿ ನಾವು ಮಾತಾಡ್ಕೊಂಡಿದ್ದೀವಿ ತಂದೆ ಇಷ್ಟೊತ್ತು. ವಿಚಿತ್ರ ಏನು ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಮರೆತು ಬಿಟ್ಟಿದ್ದೀವಿ ಅಪ್ಪ, ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಮರೆತಿದ್ದೀವಿ. ಮತ್ತೊಂದ್ಸಾರಿ ನಮ್ಮೆಲ್ಲರಿಗೂ ನೀವು ಸತ್ಯವೇದದಲ್ಲಿ ಬರೆಸಿಕೊಟ್ಟು ನಮ್ಮ ಆತ್ಮಗಳಿಗೆ ಏನ್ ಬೇಕೋ, ಒಂದು ತಾಯಿ ತನ್ನ ಮಗನಿಗೆ ಏನ್ ಬೇಕು ಅನ್ನುವಂತಹದ್ದು, ಮಗಳಿಗೆ ಏನ್ ಬೇಕು ಅನ್ನುವಂತಹದ್ದು ಹೇಗೆ ಗುರುತಿಸ್ತಾಳೋ ಹಾಗೆ ನಮ್ಮ ಆತ್ಮಗಳಿಗೆ ಇದೇ ಬೇಕು ಅನ್ನುವಂತಹದನ್ನ ನೀವು ಗುರುತಿಸಿ ಈ ವಾಕ್ಯಗಳನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ದೀರಾ. ಈ ವಾಕ್ಯಗಳನ್ನ ನೀವು ನಮ್ಮ ಕೈಯಲ್ಲಿ ಕೊಟ್ಟಿರುವಂತಹದ್ದು ನಿಮ್ಮಿಂದ ವಿಭಜನೆಯಾಗಿ ನೀವು ನಮ್ಮಲ್ಲಿಟ್ಟಿರುವಂತಹ ಈ ಅಂಶ ರಕ್ಷಣೆಯಲ್ಲಿ ಬರೆಯಕ್ಕೆ. ಇದಕ್ಕೆ ಏನ್ ಬೇಕು ಅಂತ ನಿಮಗ್ ಮಾತ್ರನೇ ಗೊತ್ತು. ಒಂದು ತಾಯಿ ನೋಡ್ಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಇದನ್ನ ನೋಡ್ಕೊಳ್ಲಿಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಾ, ರಕ್ಷಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಆ ರಕ್ಷಣೆಗೆ ನಾವು ಬಾಧ್ಯರಾಗುವಂತೆ, ಹಾಗೆ ನಾವು ಬಾಧ್ಯರಾಗಿ ಇನ್ನು ಉಳಿದಂತಹ ಸಾಕಷ್ಟು ಜನರನ್ನ ರಕ್ಷಣೆಗೆ ಬಾಧ್ಯರನ್ನಾಗಿ ಮಾಡುವಂತೆ ನಿಮಗಿರುವಂತಹ ಬಾಧೆ, ನಿಮಗಿರುವಂತಹ ನೋವು ನಮಗೆ ಸತ್ಯವೇದದಲ್ಲಿ ಓದ್ಬೇಕಾದ್ರೆ ಕಾಣಿಸುವಂತಹದ್ದು ಪ್ರತಿಯೊಂದನ್ನೂ ಸಹ ಅದರಲ್ಲಿ ಸ್ವಲ್ಪ ಭಾಗವಾದ್ರೂ, ಸ್ವಲ್ಪ ನೀವು ನಮ್ಮನ್ನು ನೋಡ್ಕೊಂಡಿರುವಂತಹ ವಿಧಾನಕ್ಕೆ ಚಿರಋಣಿಗಳಾಗಿ ಅದರಲ್ಲಿ ಸ್ವಲ್ಪ ಬಾಧೆಯನ್ನಾದ್ರೂ, ಒಂದಷ್ಟು ಆತ್ಮಗಳನ್ನಾದ್ರೂ ನಾವು ನರಕದಿಂದ ಮತ್ತೆ ರಕ್ಷಿಸ್ತೀವಿ, ನರಕಕ್ಕೆ ಹೋಗುವಂತಹ ಒಂದಷ್ಟು ಆತ್ಮಗಳನ್ನ ರಕ್ಷಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ಹಾಗೆ ಅದಕ್ಕೆ ಬೇಕಾಗಿರುವಂತಹ ಜ್ಞಾನ ಬುದ್ಧಿ ವಿವೇಕಗಳನ್ನ ನಮಗೆ ದಯಪಾಲಿಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರೂ ಸಹ ತಮ್ಮ ಜೀವನಗಳಲ್ಲಿ ಈ ಅಂಶವನ್ನ, ತಾವು ಕೇಳಿರುವಂತಹ ವಿಚಾರಗಳನ್ನ ಅಳವಡಿಸಿಕೊಳ್ಳುವಂತಹ ಭಾಗ್ಯವನ್ನ, ಕೃಪೆಯನ್ನ ಕೊಟ್ಟು ನಡೆಸಿ. ಹಾಗೆ ಪ್ರತಿನಿತ್ಯವೂ ಸಹ ನಮ್ಮನ್ನು ಪೋಷಿಸಿ ಆತ್ಮಿಕ ಜ್ಞಾನದಲ್ಲಿ ಬೆಳೆಸ್ತಿರುವಂತಹ ಎಲ್ಲಾ ದೈವ ಸಂದೇಶಕರು, ಅವರ ಕುಟುಂಬ, ಅವರ ಅನಿವಾರ್ಯತೆಗಳು, ಅವರ ಅವಶ್ಯಕತೆಗಳು, ಅವರ ಆರೋಗ್ಯ ಪರಿಸ್ಥಿತಿಗಳು ನಿಮಗೆ ಗೊತ್ತದಂತೆ ಪ್ರತಿಯೊಂದನ್ನು ಸಹ ನೀವು ನಿಮ್ಮ ಚಿತ್ತಾನುಸಾರವಾಗಿ ಪೂರೈಸ್ತೀರಾ ಅನ್ನುವಂತಹದನ್ನ ನಂಬ್ತಾ, ಹಾಗೆ ರಾಮಣ್ಣನವರಿಗೆ ಅತ್ಯಂತ ಬೇಗ ಚೇತರಿಕೆಯನ್ನು ನೀವು ಕೊಡ್ತೀರಾ, ಅವರು ನಮ್ಮ ಮಧ್ಯದಲ್ಲಿ ಬಂದು ವಾಕ್ಯಗಳನ್ನು ಹಂಚ್ಕೊಳ್ತಾರೆ ಅನ್ನುವಂತಹದ್ದು ಅತಿ ಬೇಗನೆ ನಾವು ನಂಬ್ತಿದ್ದೀವಿ ತಂದೆ. ಧನ್ಯವಾದಗಳು. ಇನ್ನೊಂದು ಸಾರಿ ನಮಗೆ ಅಂತ ಸಭಾಪಾಲಕರನ್ನ, ಅಂತಹ ಸಭೆಯನ್ನ ಕೊಟ್ಟಿರುವುದಕ್ಕೆ, ಪ್ರತಿನಿತ್ಯವೂ ಸಹ ನಮಗೆ ಈ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜ್ಞಾನದಲ್ಲಿ ಬೆಳೆಸ್ತಿರುವಂತಹ ಈ ಕಾರಣದ ನಿಮಿತ್ತ ಎಲ್ಲವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಟ್ಟು ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.